ಇರುವಾಗಂತ ಸಿನಿಮಾ ನನಗೆ ಲೈಫ್ ಕೊಟ್ಟಿದ್ದ ಸಿನಿಮಾ ಇದು. ಎಷ್ಟೇ ಸಿನಿಮಾ ಈಗ ಒಂದು 17 ಸಿನಿಮಾ ಆಯ್ತು. ನನ್ಗೆ 2ನೇ ಸಿನಿಮಾ ನಾನು ಶೂಟ್ ಮಾಡಿದ್ದು. ಆ ಸಿನಿಮಾ ಆದ್ರೂ ಇವತ್ತಿನವರೆಗೂ ಜನ ನೆನ್ಪಿಟ್ಕೊಂಡು ಕರೆಯೋದು ನನ್ನ ಜೋ ಅಂತ ಎಲ್ಲೇ ಆಚೆ ಹೋದ್ರು. ಆ ತರ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ ಇದ್ದೀನಿ ಮಿಲನ ಹಾಗೂ ಕೃಷ್ಣ ಅವ್ರಿಗೆ. ಅದಲ್ಲದೆ ನಾವು ಆಲ್ರೆಡಿ ಈ ಸಿನಿಮಾ ಅಲ್ದೇನೆ ನಾವು ಎನಿ ಡೇ ನನ್ಗೆ ಏನೇ ಕೇಳಬೇಕು ಏನೇ ಮಾಡಬೇಕು ಅಂತಂದ್ರೆ ಫಸ್ಟ್ ಕಾಲ್ ನಾನು ಅವ್ರಿಬ್ರಿಗೆ ಮಾಡ್ತೀನಿ. ಅಷ್ಟು ಡಿಯರೆಸ್ಟ್ ನನಗೆ. ಆಕ್ಚುಲಿ ಈ ಸಿನಿಮಾ ನೋಡಾದ್ಮೇಲೆ ಸಖತ್ ಟ್ರೈಲರ್ ನೋಡಾದ್ಮೇಲೆ ನಾನು ಮನೆ ನೋಡಿದಾಗ್ಲೂ ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ, ಅಷ್ಟೊಂದು ಇಮೋಷನಲ್ ಆಗಿದ್ದೆ. ಇವಾಗ ಮತ್ತೆ ಈ ಟ್ರೈಲರ್ ಪ್ಲೇ ಮಾಡಾದ್ಮೇಲೆ ರೇಚಲ್ ಮತ್ತೆ ಸುಷ್ಮಿತಾ ಅವ್ರ ಕಣ್ಣಲ್ಲೂ ನೀರು ನೋಡಿದೆ. ಯಾಕಂದ್ರೆ ಈ ಸಿನಿಮಾ ನಮಗ್ ಒಂದ್ ದೊಡ್ಡ ಇಮೋಷನ್. ಸಿನಿಮಾ ಅಂತ ನಾವು ತಗೊಂಡೇ ಇಲ್ಲ, ಅಷ್ಟು ಚೆನ್ನಾಗಿ ನಾವು ಕೆಲಸ ಮಾಡಿದ್ವಿ. ಶ್ರೀ ಸರ್ ಆಗ್ಲಿ, ಎವ್ರಿಬಡಿ, ಎಲ್ಲ ಟೆಕ್ನಿಷಿಯನ್ಸ್ ಅಲ್ಲಿ. ಈ ಪಾರ್ಟ್ 3 ನಮ್ ಜೊತೆ ಶ್ವೇತಾ ಅವರಿದ್ದಾರೆ, ರಜನಿ ಅವರಿದ್ದಾರೆ, ಎಲ್ಲರೂ ಇವಾಗ ಮತ್ತೆ ಈ ಸಿನಿಮಾ ಅಲ್ಲಿ ಒಂದಾಗ್ತಾ ಇದೀವಿ. ಅಂಡ್ ತುಂಬಾನೇ ಖುಷಿ ಇದೆ. ಅಂಡ್ ಮಾರ್ಚ್ 19ನೇ ತಾರೀಕಿಗೆ ನಮ್ಮ ಸಿನಿಮಾ ಬರ್ತಾ ಇದೆ. ಏಪ್ರಿಲ್ ಅಂತ ಅಂದ್ರು, ಇವಾಗ ಮಾರ್ಚ್ ಬರ್ತಿರೋದು ಇನ್ನೂ ಖುಷಿ. ಅಂದ್ರೆ ನರ್ವಸ್ ಆಗ್ತಾ ಇದೆ ನನ್ನನ್ನು ನಾನು ಮತ್ತೆ ಜೋ ಆಗಿ ನೋಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಪ್ರೀತಿಗೆ. ಅಂಡ್ ಹೀಗೆ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ. ಅಂಡ್ ಈ ಸಿನಿಮಾಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಐ ಥಿಂಕ್ ನಾನು ಯಾವತ್ತು ಲಾಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನೋ ಗೊತ್ತಿಲ್ಲ, ಬಟ್ ಕೊನೆ ತನಕನೂ ಲವ್ ಮಾಕ್ಟೇಲ್ ನನ್ನ ಫೇವ್ರೆಟ್ ಸಿನಿಮಾ, ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳ್ಕೊಳ್ಳುವಂತಹ ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಆಫ್ ಅನ್ ಆಡಿಯನ್ಸ್ ಅಥವಾ ಪಾಪ್ಯುಲಾರಿಟಿ ಏನ್ ಇದೆ ಅಂತ ನನಗೆ ಲವ್ ಮಾಕ್ಟೇಲ್ ಸಿನಿಮಾ ಥ್ರೂ ನನಗೆ ಅರ್ಥ ಆಯ್ತು. ಯಾಕಂದ್ರೆ ಸಿಹಿ ಒಂದು ಪಾತ್ರಗೆ ನನ್ನ ಐಡೆಂಟಿಟಿನೇ ಚೇಂಜ್ ಆಯ್ತು. ಇವಾಗ ಎಲ್ಲಿ ಹೋದ್ರು ಜನ ನನ್ನ ಸಿಹಿ ಅಂತಾನೆ ಕರೀತಾರೆ. ರೇಚಲ್ ಅಂತ ಯಾರು ಗೊತ್ತು ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅಷ್ಟೊಂದು ಜನರ ಮನಸ್ಸಲ್ಲಿ ಅಷ್ಟೊಂದು ಇಟ್ ಈಸ್ people are accepted the character so much. So ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಟು ಸರ್ ಅಂಡ್ ಮಿಲನ. I think ನಮ್ಮ ಜರ್ನಿ ಬೋತ್ ಪ್ರೊಫೆಷನಲಿ ಅಂಡ್ ಪರ್ಸನಲಿ ಐ ಹ್ಯಾವ್ ಸೀನ್ ಸೋ ಮಚ್ ಗ್ರೋತ್. ಸೊ ಅದಕ್ಕೆ ಅವರಿಬ್ಬರಿಗೆ ತುಂಬಾ ಥ್ಯಾಂಕ್ಸ್. ಅಂಡ್ ಸೊ ನನಗೆ ಲವ್ ಮಾಕ್ಟೇಲ್ 3 ಟ್ರೇಲರ್ ನೋಡಿದ್ಮೇಲೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ಸಡನ್ ರಶ್ ಆಫ್ ಇಮೋಷನ್ಸ್. ಇಟ್ ಈಸ್ ಅ ಡ್ರೀಮ್ ಕಮ್ ಟ್ರೂ ನನಗೆ ಆಸ್ ಅನ್ ಆಕ್ಟರ್ to be accepted in this industry. And ಈ ಟ್ರೈಲರ್ ನೋಡಿದ ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ that ನಮ್ ಎಲ್ಲರೂ ಒಂದು ಫ್ಯಾಮಿಲಿ ತರ ನಾವು ಈ ಸಿನಿಮಾ ಮಾಡಿದೀವಿ. we've never been treated as an equal in the sense that we've never been treated as actors, but we've been treated as family. Milana and Krishna have always made that possible. Milana ಮತ್ತೆ Krishna sir, the parents who have treated us like their own children. So hangagi we have grown as a family through these years. So I'm very very happy and thankful. So ಇವಾಗ ಮಾರ್ಚ್ 19th ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನಮ್ಗೆ ಸಪೋರ್ಟ್ ಮಾಡಿ. ಐ ನೋ ದೇರ್ ಇಸ್ ಅ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಫಾರ್ ಲವ್ ಮಾಕ್ಟೇಲ್. ಸೊ ಹಾಗಾಗಿ ನೀವು ಎಲ್ಲರ ಬರ್ತೀರಾ ಅಂತ ಆ ಒಂದು ಕಾನ್ಫಿಡೆನ್ಸ್ ಇದೆ. ಸೊ see you soon. Thank you. ಫಸ್ಟ್ ಆಫ್ ಆಲ್ ಶರಣ್ರಿ, ಎಲ್ರಿಗೂ ನಮಸ್ಕಾರ. ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲ ಹೊಸಬ್ರ ಜೊತೆ ಹೇಗೆ ಮಾಡೋದು ತುಂಬಾ ಭಯ ಇತ್ತು. ಬಟ್ ಒಂದ್ಸತಿ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯ್ತು ಲೈಕ್ ನಮ್ಗೆ ಎಲ್ಲ ಲೈಕ್ ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ರು. ಇವತ್ತು ಕೂಡ ಲವ್ ಮಾಕ್ಟೇಲ್ ಒಂದು ಮೂವಿ ಏನೇ ಮಾಡಿದ್ರು ನಾವು ಬೇರೆ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಲವ್ ಮಾಕ್ಟೇಲ್ 2 ಮಾಡಿದಾಗ ನಮ್ದು ಮದ್ವೆ ಸೆಟ್ ಆಗಿತ್ತು. ಬಟ್ ಲವ್ ಮಾಕ್ಟೇಲ್ 3 ಮಾಡಿದಾಗ ಐ ವಾಸ್ 6 months ಪ್ರೆಗ್ನೆಂಟ್. ಬಟ್ ನನ್ಗೆಲ್ಲೂ ಶೂಟಿಂಗ್ ಟೈಮಲ್ಲಿ ಯಾವುದೇ ತರ ಡಿಸ್ಕಂಫರ್ಟ್ ಆಗಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಜೊತೆಗೆ ಡೇಟ್ಸ್ ಕೂಡ ಅಷ್ಟೇ. ನನಗೆ ಯಾವಾಗ ಕಂಫರ್ಟ್ ಲೈಕ್ ನಮ್ದು ಕಂಫರ್ಟಬಲ್ ಯಾವಾಗಿತ್ತು ಆ ಡೇಟ್ಸ್ನೇ ಅವರು ಸೆಲೆಕ್ಟ್ ಮಾಡಿಕೊಂಡು ಶೂಟ್ಗೆ ಕರೆದಿದ್ದು. ಫಸ್ಟ್ ಆಫ್ ಆಲ್ ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲರೂ 4 ವರ್ಷ ಆಗಿದ್ರು ಇವತ್ತು ಜಂಕಿ ಮೇಡಮ್ ಅಂತ ಕರೀತಾರೆ. ಅಷ್ಟು ರೆಕಗ್ನಿಷನ್ ಕೊಡ್ತು ಒಂದು ಲವ್ ಮಾಕ್ಟೇಲ್ 2. ಲವ್ ಮಾಕ್ಟೇಲ್ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಲವ್ ಮಾಕ್ಟೇಲ್ 3 ನಾನಿದ್ದೀನಿ. ಅದಕ್ಕೆ ಆಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್ ಅಂಡ್ ಮಿಲನ. ತುಂಬಾ ಖುಷಿ ಅನ್ಸುತ್ತೆ. ಆದಷ್ಟು ಎಲ್ಲರೂ ಮಾರ್ಚ್ 19th ಥಿಯೇಟ್ರಿಗೆ ಬನ್ನಿ, ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ನಮಗೆ ಬೇಕು. ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇಲ್ಲಿ ನೆರೆದಿದ್ದವ್ರಿಗೆ ಎಲ್ಲರಿಗೂ ನಮಸ್ಕಾರ. ಶಶಾಂಕ್ ಸರ್,
ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನನ್ನ ಜೀವನದಲ್ಲಿ ಲವ್ ಮಾಕ್ಟೇಲ್ ಏನು ಅಂದರೆ ದೇವರು ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಮೊದಲನೇ ಸಿನಿಮಾ, ನಾನು ಎಲ್ಲೋ ಇದ್ದವನ್ನ ಗುರುತಿಸಿ ಕೃಷ್ಣ ಮೆಲನ್ ಅವರು ಒಂದು ಚಾನ್ಸ್ ಕೊಟ್ಟು, ನಂಬಿಕೆ ಇಟ್ಟು, ಒಂದು ಸ್ಥಾನ ಕೊಟ್ಟು ನನ್ನ ಈಗ ಒಂದು ಜೀವನ ನಡೆಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಕೃಷ್ಣ ಮೆಲನ್ ಅವರು. ಅದಕ್ಕೆ ತುಂಬ ಥ್ಯಾಂಕ್ಸ್. ಇದುವರೆಗೂ ನನಗೆ ಯಾವ ವೇದಿಕೆ ಮೇಲೂ ಹೇಳಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಇವತ್ತು ಅದನ್ನು ಹಂಚ್ಕೊತಾ ಇದ್ದೀನಿ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ನಿಮ್ಮಿಬ್ಬರಿಗೂ. ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಈಗ ಲವ್ ಮಾಕ್ಟೇಲ್ 3. 1, 2 ಅಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಕೃಷ್ಣ ಮೆಲನ್ ಅವರು. ಈಗ 3ನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಮಾರ್ಚ್ 19ನೇ ತಾರೀಕು ನಿಮ್ಮ ಹತ್ತಿರ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಈ ತಂಡನ ಗೆಲ್ಲಿಸ್ಬೇಕು, ಇನ್ನೂ ಪ್ರೀತಿಸ್ಬೇಕು, ಇನ್ನು ಅತಿ ಹೆಚ್ಚು ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ಸ್. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಐ ಥಿಂಕ್ ಇಲ್ಲಿ ನಂಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ, ಬಿಕಾಸ್ ಐ ಆಮ್ ಬ್ಯಾಕ್ ಆಫ್ಟರ್ ಅ ಬ್ರೇಕ್. ಐ ಥಿಂಕ್ ಸಮ್ ಆಫ್ ಯು ನೋ, ನಂದು ಫಸ್ಟ್ ಫಿಲ್ಮ್ ಚಾರ್ಲಿ ಅನ್ನೋದು ಮಿಲನ ಮತ್ತೆ ಕೃಷ್ಣ ಅವ್ರ ಜೊತೆ ಇತ್ತು. ಆ್ಯಂಡ್ ಐ ಎಂಟರ್ ದ ಫಿಲ್ಮ್ ಇಂಡಸ್ಟ್ರಿ ವಿತ್ ದೆಮ್, ಆ್ಯಂಡ್ ದೇ ಆರ್ ವೆರಿ ವೆರಿ ಸ್ಪೆಷಲ್ ಟು ಮೀ, ಬಿಕಾಸ್ ಐ ಫೀಲ್ ಲೈಕ್ I started my journey with them. I had taken a break because of a personal issue that I had gone through, and as soon as I came back, they were the one who gave me this opportunity, and to give me such a big opportunity industrially, I think like such as Love Mocktail, I think this was the biggest gift that they could have given me. It was like a reunion for us. ಆಮೇಲೆ ವರ್ಕಿಂಗ್ ಆನ್ ದ ಸೆಟ್ ಕೂಡ ಐ ಥಿಂಕ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ನೈಸ್. ತುಂಬ ಖುಷಿ ಆಯಿತು, ಬಿಕಾಸ್ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಐ ಥಿಂಕ್ ರೇಚಲ್ ಅವರು ಹೇಳಿದ್ರು, ಇಟ್ಸ್ ನಾಟ್ ಲೈಕ್ ಅ ಟೀಮ್, ಬಟ್ ನಮ್ಮ ಫ್ಯಾಮಿಲಿ ಥರ ಆಗ್ತಾರೆ. ಅವ್ರ ತಂದೆ ತಾಯಿ ಆಗಲಿ, ಅವರಾಗಲಿ, ದ ವೇ ದೇ ಟ್ರೀಟ್ ಅಸ್, ಹೇಗೆ ನಮ್ಮನ್ನ ನೋಡ್ಕೋತಾರೆ. ಇಟ್ಸ್ thank you so much, and I'm always very grateful to both of you. And I got a very good opportunity nandu skill matte talent na torsadike, and it's releasing on March 19th. So as Love Mocktail 1 and 2 nodidira elru, and Love Mocktail 3 is Krishna matte Milana our masterpiece again. So please come and support us, nam jote iri, and I'm very grateful to be here. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಗೆಸ್ಟ್ ಅಂತ ಹೇಳಿದ್ರು. ಗೆಸ್ಟ್ ಅಲ್ಲ, ನಾನು ಈ ಸಿನಿಮಾದ ತಾಂತ್ರಿಕ ವರ್ಗದಲ್ಲಿ ಒಬ್ಬ ಆಗಿ ಬಂದಿದ್ದೀನಿ ಇಲ್ಲಿ. ಈಗ ತಾನೇ ನೋಡಿದ್ರಿ ನಾನು ಬರೆದಿರೋ ಹಾಡನ್ನು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೃಷ್ಣ ಒಂದಿನ ಫೋನ್ ಮಾಡಿ ಥರ ಒಂದು ಹಾಡು ಬರ್ಕೊಡ್ಬೇಕು ಸರ್ ಅಂತ. ಇನ್ಫ್ಯಾಕ್ಟ್ 2 ಹಾಡು ಬರ್ಸ್ಕೊಂಡಿರೋದು ಗೊತ್ತಿಲ್ಲ, 2 ಇದೆಯೋ ಒಂದೇ ಇಟ್ಕೊಂಡಿದ್ದಾರೆ ಅಂತ. ಸೊ ನನಗೂ ಖುಷಿ ಆಯಿತು, ಯಾಕೆಂದರೆ ಬೇಸಿಕಲಿ ಕಥೆ ಗೊತ್ತಿತ್ತು. ಕಥೆ ಒಂದ್ಸಾರಿ ಕೃಷ್ಣ ಹತ್ರ ಕೇಳಿದ್ದೆ, ಕಥೆ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಮತ್ತು ಆ ಸಿಚುವೇಶನ್ ತುಂಬ ಚೆನ್ನಾಗಿತ್ತು. ನಾನು ಅಷ್ಟೇ ಎಕ್ಸೈಟಿಂಗ್ ಆಗಿ ಹಾಡನ್ನು ಬರೆದಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಲವ್ ಮಾಕ್ಟೈಲ್ ಅನ್ನೋದು ಆ್ಯಕ್ಚುಲಿ ಲವ್ ಮಾಕ್ಟೈಲ್ 3 ಅಂತ ಈ ಸಿನಿಮಾಗೆ ಹೆಸರು. ನನ್ನ ಪ್ರಕಾರ ಲವ್ ಮಾಕ್ಟೈಲ್ ಓಕೆ, ಅದಾದ್ಮೇಲೆ ಲವ್ ಮಾಕ್ಟೈಲ್ 2 ಓಕೆ, 3 ಬರೋ ಅಷ್ಟೊತ್ತಿಗೆ ಇದನ್ನ ಕನ್ನಡದಲ್ಲಿ ನಿಜ ಹೇಳ್ಬೇಕಂದ್ರೆ ಒಂದು ಪ್ರೀತಿಯ ಪರಂಪರೆ ಅಂತ ಹೇಳ್ಬೋದು. ಅಂದ್ರೆ ಆ ಪ್ರೀತಿಯ ಪರಂಪರೆಯನ್ನ 3ನೇ ಭಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಅವರು. ಜರ್ನಿ ಅಂದ್ರೆ ನೋಡಿದ್ರೆ ಟ್ರೈಲರಲ್ಲೆಲ್ಲ ನಾಸ್ಟಾಲಜಿಕ್ ಫೀಲಿಂಗ್ಸೇ. ಆಕ್ಚುಲಿ ಈ ಲವ್ ಮಾಕ್ಟೇಲ್ ಅನ್ನೋ ಒಂದು ಸಿನಿಮಾ ಫ್ರಾಂಚೈಸ್ ಆಗಿದೆ ಆ ಥರದ ಒಂದು ನಾಸ್ಟಾಲಜಿಕ್ ಫೀಲಿಂಗ್ಸ್ ಇಂದಾಗಿ. ಈಗ ನಾವು ಯಾರ್ಯಾರು ಯಂಗ್ಸ್ಟರ್ಸ್ ಇದ್ರಲ್ಲ ಅವರೆಲ್ಲ ಪಾರ್ಟ್ 1 ನೋಡುವಾಗ ಎಲ್ಲರೂ ಅವರವರ ಕಾಲೇಜ್ ದಿನಗಳಿಗೆ ಹೋಗಿ ಅವರು ಲವಲ್ಲಿ ಬಿದ್ದು ಏನೇನೆಲ್ಲ ಹುಡುಗಿಂದ ಬಿದ್ದು ಉದ್ದಾಡಿದ್ರು ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳೋಂಥ ಒಂದು ನಾಸ್ಟಾಲಜಿಕ್ ಮೂಮೆಂಟ್ಸನ್ನ ತುಂಬ ಅದ್ಭುತವಾಗಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಲವ್ ಮಾಕ್ಟೇಲ್ 1. ಸೊ ಅದೇ ಥರದ ಆ ಪರಂಪರೆನ ಈಗ 3ನೇ ಸಿನಿಮಾದವರೆಗೂ ತಗೊಂಡ್ಬಂದಿದ್ದಾರೆ ಕೃಷ್ಣ ಅವರು. ಮತ್ತೆ ಟ್ರೈಲರ್ಲಿ ಎಂಟು ಕೊಟ್ಟಿದ್ದಾರೆ, ನನ್ನ ಕೊನೆಯ ಅಧ್ಯಾಯ ಅಂತ.
ಸೊ ಗೊತ್ತಿಲ್ಲ ಕೊನೆಯ ಅಧ್ಯಾಯನೋ ಅಥವಾ ಇನ್ನು ಮುಂದೆ 4ನೇದು ಬಂದರೂ ಬರ್ಬೋದು. ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆದರೆ 4ನೇದು ಬರ್ಬೋದು. ಮತ್ತು ನನ್ನ ಪ್ರಕಾರ ಡಾರ್ಲಿಂಗ್ ಕೃಷ್ಣ ಆಸ್ ಎ ಡೈರೆಕ್ಟರ್ ನಾನು ನೋಡಿರೋದ್ರಲ್ಲಿ ತುಂಬ ಕ್ಲೆವರೆಸ್ಟ್ ಫಿಲ್ಮ್ ಮೇಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಯಾವಾಗ ಕತೆ ಬರೀತಾನೆ, ಯಾವಾಗ ಸಿನಿಮಾ ಶೂಟಿಂಗ್ ಶುರು ಮಾಡ್ತಾನೆ, ಯಾವಾಗ ಮುಗಿಸಿರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಮೋಸ್ಟ್ಲಿ ಮಿಲನ್ ಅವ್ರಿಗೂ ಗೊತ್ತಿಲ್ಲ ಶೂಟಿಂಗ್ ಮಾಡಿಬಿಟ್ಟಿರ್ತಾನೆ ಅಂತ ಕೆಲವು ಸರಿ ಡೌಟು ನನಗೆ. ಅಷ್ಟು ತುಂಬಾನೇ ಸೂಕ್ಷ್ಮವಾಗಿ ತುಂಬ ಕ್ಲೆವರ್ ಫಿಲ್ಮ್ ಮೇಕಿಂಗ್. ಆ್ಯಕ್ಚುಲಿ ಅದು ನೀಡ್ ಆಫ್ ದಿ ಅವರ್. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಇವತ್ತಿರೋ ಸ್ಥಿತಿಗೆ ಡಾರ್ಲಿಂಗ್ ಕೃಷ್ಣ ಅವರ ಮನಸ್ಥಿತಿ, ಅಂದರೆ ಫಿಲ್ಮ್ ಮೇಕರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರ ಮನಸ್ಥಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಪ್ರಕಾರ ಯಾರಾದರೂ ಅವ್ರನ್ನ ಕೂರಿಸ್ಕೊಂಡು ಎಲ್ಲ ಇಂಟರ್ವ್ಯೂ ಮಾಡಿ ಒಂದು PhD ಮಾಡ್ಬೋದು ಕನ್ನಡ ಚಿತ್ರರಂಗದ ಬಗ್ಗೆ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸಿನಿಮಾ ಒಂದು ಗೆಲ್ಲೋದಾಗಲಿ ಸೋಲೋದಾಗಲಿ ಎಲ್ಲೋ ನಿರ್ದೇಶಕನ ಕೈಲಿರುತ್ತೆ. ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅಷ್ಟು ಕ್ಲೆವರ್ ಆಗಿ ಮಾಡ್ಕೊಂಡು ಬಂದಿರೋದ್ರಿಂದಾನೇ ಇದು 3ನೇ ಫ್ರಾಂಚೈಸ್ವರೆಗೂ ಬಂದಿದೆ. ಮತ್ತು ಎಲ್ಲ ಫ್ರಾಂಚೈಸ್ 3ನೇ ಫ್ರಾಂಚೈಸ್ ಗೆಲ್ಲುತ್ತೆ. ಇದು ಗೆಲ್ಲೋದ್ರಲ್ಲಿ ಏನು ಡೌಟ್ ಇಲ್ಲ. ಯಾಕೆಂದ್ರೆ ತುಂಬ ಅದ್ಭುತವಾದ ಕತೆ ಮತ್ತು ಅಷ್ಟೇ ಅದ್ಭುತವಾದ ಎಮೋಷನ್ ಇರುವಂಥ ಒಂದು ಸಿನಿಮಾ. ಒಂದಷ್ಟು ತುಣುಕುಗಳನ್ನ ನಾನು ನೋಡಿದ್ದೀನಿ, ಸೀನ್ಗಳನ್ನು, ಸಾಂಗ್ ತುಣುಕುಗಳನ್ನು ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಕೃಷ್ಣ ಅವರು. ಸೊ ಅವ್ರಿಗೆ ಒಳ್ಳೆಯದಾಗಲಿ. ಲವ್ ಮಾಕ್ಟೈಲ್ 1 ಸಿನಿಮಾ ಮಾಡಿ ಮದುವೆ ಆದರು, ಇಬ್ಬರು ಲವರ್ಸ್ ಆಗಿದ್ದವರು, ಕಪಲ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಆದರು. 2 ಮಾಡಿ ಒಂದು ಮನೆ ತಗೊಂಡ್ರು, ಫ್ಲ್ಯಾಟು. 3 ರಿಲೀಸ್ ಆದಮೇಲೆ ಒಂದಷ್ಟು ಬಂಗ್ಲೆಗಳನ್ನ, ಒಂದು ಸಾಕಾಗಲ್ಲ ಅಲ್ವಾ, ಒಂದಷ್ಟು ಬಂಗ್ಲೆಗಳನ್ನ ತಗೊಳ್ಳೋಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಬರಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಚಿತ್ರತಂಡಕ್ಕೆ ಲವ್ ಮಾಕ್ಟೈಲ್ ಖುಷಿ ಆಯಿತು. ಅಂದರೆ ಆ ಟ್ರೈಲರಲ್ಲಿ ಕೂಡ ನಾಸ್ಟಾಲಜಿಕ್ ಮೂಮೆಂಟ್ಸ್ನೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಒಂದು ಲಾಂಗ್ ಜರ್ನಿ. ಅವ್ರು ಬೆಳೆಯೋದ್ರ ಜೊತೆಗೆ ತುಂಬ ಜನ ಕಲಾವಿದರನ್ನು ಕೂಡ ಬೆಳೆಸಿದ್ದಾರೆ. ಎಲ್ಲ ಹೇಳ್ತಾ ಇದ್ದಾರೆ ಎಮೋಷನಲ್ ಆಗಿ ಸ್ಟೇಜ್ ಮೇಲೇ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೆಳೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಜೊತೆಯಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಬೆಳೆಸೋದು ಮತ್ತು ಇಂಡಸ್ಟ್ರಿಗೆ ಕಂಟ್ರಿಬ್ಯೂಟ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲವ್ ಮಾಕ್ಟೈಲ್ ಸೀರೀಸ್ ಆ ಒಂದು ಕೆಲಸನ ಮಾಡಿದೆ. ಸೊ ಈಗ ಹೊಸದಾಗಿ ಕ್ರಿಸ್ಮಿ ಫಿಲ್ಮ್ಸ್ ಅಂತ ಕೃಷ್ಣ ಟಾಕೀಸ್ ಅನ್ನೋ ಹೆಸರಲ್ಲಿ ಎರಡು ಫಿಲ್ಮ್ ಬಂದಿತ್ತು. ಕ್ರಿಸ್ಮಿ ಫಿಲ್ಮ್ಸಲ್ಲಿ ಬರ್ತಾ ಇದೆ ಈ ಪಿಕ್ಚರು. ಈ ಬ್ಯಾನರಿಂದ ಇನ್ನೂ ಇದೇ ರೀತಿ ಅದ್ಭುತವಾದ ಸಿನಿಮಾಗಳು ಬರಲಿ, ಇನ್ನೂ ಎತ್ತರಕ್ಕೆ ಡೈರೆಕ್ಟರ್ ಕೃಷ್ಣ ಮತ್ತು ಆ್ಯಕ್ಟರ್ ಕೃಷ್ಣ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಈಗ ಮತ್ತೊಮ್ಮೆ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಬರ್ತಿದ್ದೀನಿ. ಸೊ ಫಾರ್ ಮೀ ಲವ್ ಮಾಕ್ಟೈಲ್, ನಾನು ಪಾರ್ಟ್ 1 ಪಾರ್ಟ್ 2 ಅದರ ಆಡಿಯನ್ಸ್ ಫ್ಯಾನ್. ಲವ್ ಮಾಕ್ಟೈಲ್ 3ಗೆ ನನಗೆ ಒಂದು ಕ್ಯಾರೆಕ್ಟರ್ ಕೇಳಿದಾಗ ಐ ವಾಸ್ ಸರ್ಪ್ರೈಸ್ಡ್, ಹೀಗೇನು ಕೊಡ್ಬೋದು, ಇಷ್ಟೊಂದು ಜನ ಆಲ್ರೆಡಿ ಇದ್ದಾರೆ, ನನಗೇನಿರುತ್ತೆ ಅಂತ. ಬಟ್ ಐ ಲವ್ ದ ವೇ ದೇ ಮೇಕ್ ದ ಫಿಲ್ಮ್. ಅಂದರೆ ಪರ್ಸ್ನಲಿ ಐ ಆಮ್ ಅ ಫ್ಯಾನ್ ಆಫ್ ದ ಕಪಲ್. ಇಬ್ರು ಯಾವಾಗಲೂ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ತುಂಬ ಸೀರಿಯಸ್ ಆಗಿ ಸಿನಿಮಾ ಮಾಡಬೇಕು ಅಂತ ಯಾವಾಗಲೂ ಪರ್ಸ್ನಲಿ ಮೀಟ್ ಆದಾಗಲೂ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ದಟ್ಸ್ ಹೌ ಐ ಗಾಟ್ ದ ರೋಲ್ ಆಸ್ ವೆಲ್. ಸೊ ಐ ಆಮ್ ಫ್ಯಾನ್ ಆಫ್ ದ ಕಪಲ್. ಸೊ ನನಗೆ ಈ ರೋಲ್ ಆಫರ್ ಮಾಡಿದಾಗ ತುಂಬ ಖುಷಿ ಆಯಿತು. ಐ ಲವ್ ದ ರೋಲ್. ಆ್ಯಂಡ್ ಲವ್ ಮಾಕ್ಟೈಲ್ 1, 2 ಆಲ್ರೆಡಿ ಅ ಹಿಟ್. ಆ್ಯಂಡ್ ಐ ಕ್ಯಾನ್, ಅಂದರೆ ಈವನ್ ಇಫ್ ಐ ವಾಸ್ ನಾಟ್ ಪಾರ್ಟ್ ಆಫ್ ಇಟ್, ಐ ಕುಡ್ ಸೇ ಓ ಲವ್ ಮಾಕ್ಟೈಲ್ ಅವ್ರು ಮಾಡ್ತಿದ್ದಾರಲ್ಲ, ಗ್ಯಾರಂಟಿ ಇದು ಹಿಟ್ಟು ಅಂತ. ಐ ಆಮ್ ಶೋರ್ ದಿಸ್ ವಿಲ್ ಬಿ ಅ ಸೂಪರ್ ಹಿಟ್. ಆ್ಯಂಡ್ ಆಸ್ ಅನ್ ಇಂಡಸ್ಟ್ರಿ ಐ ಥಿಂಕ್ ವಿ ನೀಡ್, ಅಂದರೆ ನಮಗೆ ಈ ಥರ ಫಿಲ್ಮ್ ಮೇಕರ್ಸ್ ಬೇಕು. ಸೀರಿಯಸ್ ಆಗಿ ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಕಾಂಟೆಂಟ್ ಕೊಟ್ಟು ಒಳ್ಳೆ ಸಿನಿಮಾದಿಂದ ಎಲ್ರಿಗೂ ಎಂಟರ್ಟೈನ್ ಮಾಡೋದು. ಸೊ ಐ ಆಮ್ ಶೋರ್ ಎಲ್ಲರೂ ಬರ್ತಾರೆ ಈ ಸಿನಿಮಾ ನೋಡ್ಲಿಕ್ಕೆ. ಆಲ್ರೆಡಿ ಐ ಶುಡ್ ವಿಶ್ ಯು ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಬಟ್ ಪ್ಲೀಸ್ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆದಷ್ಟು ಫಸ್ಟ್ ವೀಕಲ್ಲೇ. ಆ್ಯಂಡ್ ವಿಶಸ್, ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಆಗ್ತದೆ ಟು ಬಿ ಅ ಪಾರ್ಟ್ ಆಫ್ ಲವ್ ಮಾಕ್ಟೈಲ್ 3. ಕೃಷ್ಣ ಆ್ಯಂಡ್ ಮಿಲನ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ಲರೂ ಹೇಳ್ದಂಗೆ ಲವ್ ಮಾಕ್ಟೈಲ್ ಬರೀ ಸಿನಿಮಾ ಅಲ್ಲ, ಅದೊಂದು ಫ್ಯಾಮಿಲಿ ಥರ ಅಂತ. ಸೊ ನಾನು ಅದನ್ನ ಅಲ್ಲಿಗೆ ಆ್ಯಡ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದೆ, ನನಗೆ ತುಂಬ ಎಮೋಷ್ನಲ್ ಫೀಲ್ ಆಯಿತು. ಫಸ್ಟಿಂದ ತೋರಿಸಿದ್ದಾರೆ. ಐ ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ. ಕೃಷ್ಣನ ನಾನು ಯಾವಾಗಲೂ ಆಸ್ ಅನ್ ಆ್ಯಕ್ಟರ್ ಸ್ಕ್ರೀನ್ ಮೇಲೆ ನೋಡಿದ್ದೆ. ಆದರೆ ಫಸ್ಟ್ ಟೈಮ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಒಟ್ಟಿಗೆ ನೋಡೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಆ್ಯಂಡ್ ಸಿನಿಮಾ ಮಾಡೋದ್ರ ಬಗ್ಗೆ ಇಫ್ ಯು ಪ್ಯಾಷನೇಟ್, ಸಿಂಪಲ್ ಆಗಿ ಹೆಂಗೆ ಸಿನಿಮಾ ಮಾಡೋದು ಅಂತ ನಾನು ಈ ಟೀಮ್ ನೋಡಿ ಕಲ್ತ್ಕೊಂಡಿದ್ದು. ಆ್ಯಂಡ್ ನಂಗೆ ಒಂದು ಒಳ್ಳೆ ರೋಲ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 1 ಪಾರ್ಟ್ 2ಗೆ ಎಷ್ಟು ಪ್ರೀತಿ ತೋರಿಸಿದ್ದೀರಾ, ದಯವಿಟ್ಟು ಪಾರ್ಟ್ 3ಗೂ ಅಷ್ಟೇ ಪ್ರೀತಿ ತೋರಿಸಿ. ಥ್ಯಾಂಕ್ ಯು. ಆಗ್ಬೋದು ಆ ಥರ ಎಮೋಷನ್ಸ್ ಇದೆ ಅಂತ ಈಗಾಗಲೇ ನೀವು ಟ್ರೈಲರ್ ನೋಡಿದ್ದೀರಾ.
ನಿಮಗೆ ಅದು ಅನಿಸಿರುತ್ತೆ ಅಂತ ಅಂದ್ಕೊಳ್ತೇನೆ. ಹಾಗೆ ಲವ್ ಮಾಕ್ಟೇಲ್ 1 ಹಿಡಿದು ಒಂದು ಸಾಂಗು ಅಂತ ಇಲ್ಲಿವರೆಗೂ ಈ ಸಿನಿಮಾದ 3ನೇ ಭಾಗದಲ್ಲೂ ಹೆಚ್ಚು ಕಡಿಮೆ 3 ಹಾಡುಗಳನ್ನು ನಾನು ಬರೆದಿದ್ದೇನೆ. ಈಗ ನೋಡಿದಂಥ ಜಗವನ್ನೇ ಮನಸುವ, ನಗುವಿನ ಅರಸಿಯೇ ಸೇರಿ, ಮತ್ತು ಇನ್ನೊಂದು ಸಾಂಗ್ ಒಬ್ಬಂಟಿಯಾದೇನ, ಈ ಹಾಡನ್ನು, ಮತ್ತು ಇನ್ನೂ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಸಾಂಗ್. 3 ಹಾಡುಗಳನ್ನು ಬರೆದಿದ್ದೇನೆ. ಈ 3 ಹಾಡುಗಳು ಜೊತೆಗೆ ಇಡೀ ಸಿನಿಮಾ ಎಲ್ಲ ಹಿಟ್ ಆಗುತ್ತೆ. ಮತ್ತು ಇನ್ನೊಂದು 4ನೇ ಭಾಗನೂ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಗೊತ್ತಿಲ್ಲ ಮುಂದೆ ಹೇಗೆ ಏನಾಗುತ್ತೆ ಅಂತ. ಹಾಗಾಗಿ ಲವ್ ಮಾಕ್ಟೇಲ್ 3ರಲ್ಲೂ ನನಗೆ ಬರೀಲಿಕ್ಕೆ ಅವಕಾಶ ಕೊಟ್ಟಂತ ಮಿಲನಾ ಅವರಿಗೂ ಹಾಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಬಹಳ ಪ್ರತಿ ಸತಿ ನಾನು ಸಿನಿಮಾ ಮಾಡಿದಾಗ ದೊಡ್ಡ ಗ್ಯಾಪ್ ಆದ್ಮೇಲೆ ಮಾಡೋದು ನಾನು. ಮತ್ತೆ ಒಂದು ನಿಮ್ಮ ವಸ್ತುಗಳಿಗೆ ಆಗಿ ಒಂದು ದೊಡ್ಡ ಗ್ಯಾಪ್ ಆದ್ಮೇಲೆ ಮತ್ತೆ ಲವ್ ಮಾಕ್ಟೇಲ್ 3 ಮಾಡ್ತಾ ಇದ್ದೀನಿ. ಇದರದ್ದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಕೃಷ್ಣ ಅವ್ರು ಫೋನ್ ಮಾಡಿದ್ರು ನನಗೆ, ಸರ್ ಲವ್ ಮಾಕ್ಟೇಲ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡೋದು ಚೆನ್ನಾಗಿರುತ್ತೆ ಅಂತ. ಅವರು ಸರ್ ಏನು ಕ್ಯಾರೆಕ್ಟರ್ ಸರ್? ಸರ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಅದನ್ನು ನಿಮ್ಗೆ ಮಾಡ್ತಾನೆ ಇರಲಿಲ್ಲ ಸರ್, ನಾನು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಅದಕ್ಕೆ ನಾನು ನಿಮ್ಗೆ ಮಾಡಿದ್ದು ಅಂತ ಹೇಳಿದ್ರು. ಅವ್ರು ಹೇಳಿದ ರೀತಿ ನನ್ಗೆ ಬಹಳ ಇಷ್ಟ ಆಯ್ತು. ಅಂದ್ರೆ ಒಬ್ಬ ಕಲಾವಿದನ್ನ ನೀವು ಯಾವ ರೀತಿ ಯಾವ ಆಸ್ಪೆಕ್ಟ್ ಅಲ್ಲಿ ಏನನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀರ ಅನ್ನೋದಿದೆಯಲ್ಲ, ಅದು ಮೊದಲು ಇಂಪಾರ್ಟೆಂಟ್ ಆಗೋದು ಕಲಾವಿದನಿಗೆ. ಅಂದ್ರೆ ಯಾವ್ದೋ ಒಂದು ಕ್ಯಾರೆಕ್ಟರ್ ಬನ್ನಿ ಸರ್ ಮಾಡಿ ಸರ್ ಹೋಗಿ ಅಂತಕ್ಕೂ, ಇಲ್ಲ ಸರ್ ಇದು ತುಂಬಾ ಇದೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನನಗೆ ಫಸ್ಟ್ ಖುಷಿಯಾಗಿದ್ದು ಕೃಷ್ಣ ಅವರು ಆ ಅಪ್ರೋಚ್ ಅಲ್ಲಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಅದಾದ್ಮೇಲೆ ನಾನು ಸ್ಕ್ರಿಪ್ಟ್ ರೀಡಿಂಗ್ ಮಾಡೋಣ ಬನ್ನಿ ಅಂತ ಹೇಳಿದ್ದು. ಅಂದ್ರೆ ಇದು ನಮ್ಗೆ ಯೂಶಲಿ ನಾವು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರಿಗೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ತುಂಬಾ ಹೊಸದು ಅನ್ಸುತ್ತೆ. ಅಂದ್ರೆ ಪ್ರಾಬ್ಲಿ ನಾನು ಯೂಟರ್ನ್ ಆದ್ಮೇಲೆ ನೆಕ್ಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿರೋದು ಲವ್ ಮಾಕ್ಟೇಲ್ ಅಲ್ಲಿ. ನನ್ನ ಕರಿಯರ್ ಅಲ್ಲಿ ಮಾಡಿರೋ ಇಷ್ಟು ಸಿನಿಮಾದಲ್ಲಿ ಯಾವ್ದ್ರಲ್ಲೂ ನಾನು ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ಮಾಡೇ ಇರಲಿಲ್ಲ. ಸೊ ಈ ಒಂದು ಅಭ್ಯಾಸ ಇದೆಯಲ್ಲ, ಅಂದ್ರೆ ಇವರ ಒಂದು ಸಿನಿಮಾ ಮಾಡೋ ಜರ್ನಿ ಇದೆಯಲ್ಲ ಅಥವಾ ಮಾಡೋ ರೀತಿ ಇದೆಯಲ್ಲ, ನಾನು ಯಾವಾಗ ಕೃಷ್ಣ ಅವ್ರಿಗೆ ಹೇಳ್ತಾ ಇರ್ತೀನಿ, ಸರ್ ನಿಮ್ದು ಆದ್ಮೇಲೆ ನಾನು ಒಂದ್ಸತಿ ಫ್ರೀ ಆಗಿದ್ದಾಗ ಹೇಳಿ, ನಾನು ನಿಮ್ ಜೊತೆ ಕುತ್ಕೋಬೇಕು, ನೀವು ಸಿನಿಮಾ ಹೇಗ್ ಮಾಡ್ತೀರಾ ಅಂತ ನಾನು ಕೇಳಬೇಕು ಅಂತ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಿಲನಾ ಅಂಡ್ ಕೃಷ್ಣ ದೇ ಆರ್ ಎವ್ರಿಥಿಂಗ್ ಇನ್ ದಿಸ್ ಮೂವಿ. ಅಂದ್ರೆ ಬಿಕಾಸ್ ನಾವು ಈಗ ಪ್ರೊಡಕ್ಷನ್ ಅಲ್ಲಿ ಇರೋದ್ರಿಂದ ಐ ಕ್ಯಾನ್ ಸಿ ತುಂಬಾ ಕ್ಲೋಸ್ ಆಗಿ ನೋಡ್ತಾ ಇದೀನಿ ಅವ್ರಿಬ್ರು ಕಷ್ಟಪಡೋದು, ಅವ್ರಿಬ್ರು ಕೆಲಸ ಮಾಡೋ ರೀತಿ, ಕೆಲಸ ತಗೊಳ್ಳೋ ರೀತಿ, ಕೆಲಸನ ನೋಡೋ ರೀತಿ, ಇದು ಬಹಳ ಬೇರೆ ತರ ಇದೆ. ಅಂದ್ರೆ ಬೇರೆಯವ್ರಿಗೂ ಇವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಅಂಡ್ ಈ ವಿಚಾರದಲ್ಲಿ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತೀನಿ, ನಾನು ಕಲಿಬೇಕು ಅಂತ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ನಾಟ್ ಆಸ್ ಅನ್ ಆಕ್ಟರ್, ಸೀಯಿಂಗ್ ಪ್ರೊಡಕ್ಷನ್ ಹೌಸ್ ವರ್ಕಿಂಗ್. ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಸಿನಿಮಾನ ನಿರ್ಮಾಣ ಮಾಡೋ ರೀತಿನ ನೋಡಿದ ಒಂದು ಅನುಭವ ಇತ್ತಲ್ಲ, ಅದು ತುಂಬಾ ಹೊಸದಾಗಿತ್ತು, ತುಂಬಾ ಕಲಿಯೋ ತರ ಇತ್ತು. ಅದಕ್ಕೆ ನಾನು ಲವ್ ಮಾಕ್ಟೇಲ್ಗೆ ದೊಡ್ಡ ಫ್ಯಾನ್ ಆಗಿದ್ದೀನಿ ನಾನು, ಬಿಕಾಸ್ ಆಫ್ ಮಿಲನಾ ಅಂಡ್ ಕೃಷ್ಣ, ದ ವೇ ದೇ ವರ್ಕ್, ದ ವೇ ದೇ ಲವ್ ದೇರ್ ಪ್ರಾಜೆಕ್ಟ್ ಅಂಡ್ ಕ್ಲಾರಿಟಿ. ಎಸ್ಪೆಷಲಿ ನನಗೆ ಕೃಷ್ಣ ಅವ್ರ ಡೈರೆಕ್ಷನ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ನನಗೆ ಸಿನಿಮಾ ನೋಡಿದ್ದೆ ಹೊರತು ಇದೀಗ ಆನ್ ಸೆಟ್ಸ್ ಹೆಂಗಿರುತ್ತೆ ಅನ್ನೋದು, ಅವರ ಒಂದು ಕ್ಲಾರಿಟಿ ಇದೆಯಲ್ಲ, ನನಗೆ ಇಷ್ಟೇ ಸಾಕು, ನನಗೆ ಇಷ್ಟೇ ಬೇಕು, ಇಷ್ಟೇ ಸಾಕು ಅಂದ್ರೆ ನೋ ಎಕ್ಸ್ಟ್ರಾ, ಒಂದು ಎಕ್ಸ್ಟ್ರಾ ತೆಗಿತಾನೆ ಇರಲಿಲ್ಲ, ಬೇಕು ಅಂತ ಅವರು ಹೇಳ್ತಾನೂ ಇರಲಿಲ್ಲ. ಇಷ್ಟೇ ಅಂದ್ರೆ ಇಷ್ಟೇ ಇರೋದು, ಅದೊಂದು ಕ್ಲಾರಿಟಿ ಇತ್ತಲ್ಲ, ಆ ಕ್ಲಾರಿಟಿ ಅವರ ತಲೆಯಲ್ಲಿ ಅವರ ಸ್ಕ್ರಿಪ್ಟ್ ಅಲ್ಲಿ ಇರೋ ಕ್ಲಾರಿಟಿನೇ ಆಕ್ಚುಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋದು. ಪ್ರಾಬ್ಲಿ ಅದರದೇ ರಿಸಲ್ಟ್ ಲವ್ ಮಾಕ್ಟೇಲ್ ಹಿಟ್ ಆಗೋದಕ್ಕೆ ಅಂತ ನನಗನ್ಸುತ್ತೆ. ಅಂದ್ರೆ ಮೇನ್ ರೀಸನ್ ಅವರಲ್ಲಿ ಏನ್ ಹೇಳ್ಬೇಕು, ನಾನು ಎಷ್ಟು ಹೇಳ್ಬೇಕು, ಹೇಗೆ ಹೇಳ್ಬೇಕು, ಇದಿಷ್ಟು ತುಂಬಾ ಕ್ಲಿಯರ್ ಇದ್ದಾರೆ ಅವರು. ಸೊ ಈ ಕ್ಲಾರಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಮುಂದೆ ಕನ್ನಡ ಇಂಡಸ್ಟ್ರಿಗೆ ಇನ್ನ ಒಳ್ಳೊಳ್ಳೆ ಸಿನಿಮಾ ಕೊಡುವಂತ ತಾಕತ್ತಿರುವಂತ ನಿರ್ದೇಶಕ ಅಂಡ್ ತುಂಬಾ ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತೀನಿ. ಅಂಡ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನನಗೆ. ಅಂಡ್ ಗುಡ್ ಲಕ್ ಮಿಲನಾ ಅಂಡ್ ಕೃಷ್ಣ, ತುಂಬಾ ಒಳ್ಳೇದಾಗ್ಲಿ. ನಾಟ್ ಫಾರ್ ಜಸ್ಟ್ ಫಾರ್ ಲವ್ ಮಾಕ್ಟೇಲ್, ಥ್ರೂಔಟ್ ಯುವರ್ ಜರ್ನಿ, ದ ವೇ ಯು ಲುಕ್ ಅಟ್ ದ ಸಿನಿಮಾ ಇಂಡಸ್ಟ್ರಿ, ದ ವೇ ಯು ಟ್ರೀಟ್ ಪೀಪಲ್, ಫ್ಯಾಂಟಾಸ್ಟಿಕ್. ತುಂಬಾ ಹೋಮ್ಲಿ ಒಂದು ಎನ್ವೈರನ್ಮೆಂಟ್ ಇರುತ್ತೆ ನಿಮ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ, ತುಂಬಾ ಅಪರೂಪ ಇದು. ಅಂದ್ರೆ ಫ್ಯಾಮಿಲಿ ತರ ಅಂತ ಹೇಳ್ತೀವಿ, ನೀವು ಫ್ಯಾಮಿಲಿನೇ ಮಾಡ್ಕೋತೀರಾ ಅದನ್ನ. ಬಹಳ ಖುಷಿ ಆಯ್ತಾ. ಅಂಡ್ ಗುಡ್ ಲಕ್, ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ಸ್ ನನ್ನನ್ನ ಈ ಕ್ಯಾರೆಕ್ಟರ್ಗೆ ಕನ್ಸಿಡರ್ ಮಾಡಿದ್ದಕ್ಕೆ.
ಆ್ಯಂಡ್ ಪ್ರತಿ ಸಲ ಕೃಷ್ಣ ಅವರು ಅದನ್ನೇ ಹೇಳಿದ್ರು, ಇಲ್ಲ ಸರ್ ಈ ಸಿನಿಮಾ ಆದಮೇಲೆ ಚೆನ್ನಾಗಾಗುತ್ತೆ ನಿಮಗೆ ಅಂತ. ಸೊ ಹೋಪ್ಫುಲಿ ನನ್ನ ಪ್ರತಿ ಸಿನಿಮಾದಲ್ಲೂ ಬಂದಂತ ಸೇಮ್ ರಿವ್ಯೂ ಕೃಷ್ಣ ಪ್ರತಿ ಸಿನಿಮಾದಲ್ಲೂ ಇದೇ ಬರುತ್ತೆ ಕೃಷ್ಣ ಅವರೇ ಅಂತ ಹೇಳಿದ್ದೀನಿ. ಐ ಡೋಂಟ್ ನೋ ಇದ್ರಲ್ಲಿ ಮ್ಯಾಜಿಕ್ ಆದ್ರೂ ಆಗ್ಬೋದು, ಲೆಟ್ಸ್ ಸಿ. ಅಂಡ್ ವಾಟ್ ಎವರ್ ಇಟ್ ಇಸ್, ಗುಡ್ ಲಕ್ ಟು ಲವ್ ಮಾಕ್ಟೇಲ್ 3. ಇದು ಹೀಗೆ ಕಂಟಿನ್ಯೂ ಆಗಲಿ. ಅವ್ರು ಹೇಳಿದಾಗೆ ಇದು ಇಲ್ಲಿಗೆ ನಿಲ್ಬಾರ್ದು, ಈ ಜರ್ನಿ ಹೋಗ್ತಾ ಇರಲಿ. ಇಫ್ ನಾಟ್ ಲವ್ ಮಾಕ್ಟೇಲ್, ಸಮಥಿಂಗ್ ಎಲ್ಸ್, ಬಟ್ ಡೆಫಿನೆಟ್ಲಿ ಫ್ರಮ್ ದಿಸ್ ಪ್ರೊಡಕ್ಷನ್ ಹೌಸ್ ಅಂಡ್ ಇನ್ ಯುವರ್ ಡೈರೆಕ್ಷನ್. ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ವೆರಿ ಮಚ್. Hello, my name is Samvrita. I'm very happy to be a part of this movie. Shooting tumba fun ಆಯಿತು. ನಾನು ತುಂಬ ಎಂಜಾಯ್ ಮಾಡ್ದೆ. Our movie is getting released on March 19. Please watch Anugari. ನಿಮಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಇಷ್ಟು ಸ್ವೀಟ್ ಆಗಿಲ್ಲ. ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೃಷ್ಣ ಸರ್ ತಂದೆ ಮನೆಯಲ್ಲೂ ಕೆಲಸ ಮಾಡ್ತಾ ಇದ್ದೆ. ಹಂಗಾಗಿ ಅವರು ನನಗೆ ತುಂಬ ಪರಿಚಯ. ಒಂದ್ಸರಿ ಫೋನ್ ಮಾಡಿ ಕೇಳಿದ್ರು, ಜಗ ಹಿಂಗೆ ಒಂದು ಆ್ಯಕ್ಟಿಂಗ್ ಇದೆ ಮಾಡ್ತೀಯ ಅಂತ. ಏನು ಆ್ಯಕ್ಟಿಂಗು ಅಂತ ಹೇಳಿದ್ಮೇಲೆ ಸರಿ ಸರ್ ಆಯಿತು ಅಂತ ಒಪ್ಕೊಂಡೆ. ಹಿಂಗೆ 3 ತಿಂಗಳು ಬೆಂಗಳೂರಿಗೆ ಬಂದಿರಬೇಕು ನೀನು ನಮ್ಮ ಜೊತೆನೆ ಅಂತ ಹೇಳಿದ್ರು. ನನಗೆ ಮೈಸೂರು ಅಥವಾ ಊರು ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. 3 ತಿಂಗಳು ಬರಬೇಕಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿತ್ತು. ಮನೆ ಮತ್ತು ಮೈಸೂರು ಬಿಟ್ಟು ಎಲ್ಲೂ ಹೋಗೇ ಇರಲಿಲ್ಲ ನಾನು ಒಂದಪ್ಪನು. ಶೂಟಿಂಗ್ ನಮ್ಮದು ಶೂಟಿಂಗ್ ಮಾದೇಪುರ ಆದ್ದರಿಂದ ಚಿಕ್ಕದಿಂದ ಶೂಟಿಂಗ್ ಮಾಡ್ತಿರೋದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಸ್ವಲ್ಪ ದೊಡ್ಡವನು ಆಯ್ತಾ ನಾನು ಒಂದು ಆ್ಯಕ್ಟಿಂಗ್ ಮಾಡಬೇಕಲ್ಲ ಅಂತ ಅನ್ನಿಸ್ತಿತ್ತು. ಕೃಷ್ಣ ಸರ್ ಫೋನ್ ಮಾಡಿದಾಗ ಅದು ಕನಸು ನೆನೆಸಾಯ್ತೈತೆ. ನಾನು ಅವಾಗಿಂದ ಚಿಕ್ಕದ್ರಿಂದ ಹಿಂಗೆ ಅನ್ಕೋತಿದ್ದೆ. ಅದನ್ನ ಕೃಷ್ಣ ಸರ್ ನೆನಸು ಮಾಡ್ತಾ ಇದ್ದಾರೆ ಈಗ ಅಂತ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅವ್ರ ಜೊತೆನೆ ಊರಿಂದ ಹೊರಟು ಬಂದೆ. 3 ತಿಂಗಳು ಬಂದು ನನಗೆ ಏನು ಹೊಸ ಅನುಭವ ಏನು ಗೊತ್ತಿರಲಿಲ್ಲ. ಫಸ್ಟ್ ದಿನ ಬಂದು ಬ್ಯಾಗ್ ಇಟ್ಟೆ. ಸಂಜೆ ಆಯ್ತಾ ಅಳು ಬಂದ್ಬಿಡ್ತು ನನಗೆ. ಎಲ್ಲಿ ಹೊರಟೋಗ್ಬಿಡ್ಬೇಕು ಊರಿಗೆ ಕದ್ದು ಅಂತ. ಎಲ್ಲಿ ಕದ್ದು ಹೋಗೋಕ್ಕಾಗಲ್ಲ, ಅಲ್ಲಿ ಏನು ಸೆಕ್ಯೂರಿಟಿ ಫುಲ್ಲು, ಕದ್ದು ಹೋಗೋಕ್ಕಾಗಲ್ಲ. ಏನು ಮಾಡೋದೀಗ ಅಂತ ತುಂಬ ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ. ಆಯ್ತಾರೆ ಇರೋಕ್ಕೆ ನನ್ನ ಕೈಲಿ. ಮನೆ, ನಮ್ಮ ತಾಯಿ, ನನ್ನ ಮಗಳು 3 ವರ್ಷದ ಮಗಳಿದ್ದಾಳೆ, ಅವಳನ್ನೆಲ್ಲ ಬಿಟ್ಟು ಇರೋಕೆ ಆಯ್ತಾಯಿಲ್ಲ. ಫುಲ್ಲು ಬೇಜಾರಾಯ್ತಾಯಿತ್ತು. 1 ದಿನ ಆಯಿತು, 2 ದಿನ ಆಯಿತು. ಆಮೇಲೆ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೃಷ್ಣ ಸರ್ ಮಾಡಿಸ್ತಾ ಇದ್ದಾರೆ. ನನಗೇನು ಗೊತ್ತಾಯ್ತಿಲ್ಲ. ನಾನು 8ನೇ ಕ್ಲಾಸ್ ಓದಿರೋದು ಎಲ್ಲ ಮರ್ತೋಯ್ತಾ ಇದೆ. ಕೃಷ್ಣ ಸರ್ಗೆ ಆ್ಯಕ್ಟಿಂಗ್ ಮಾಡಿಸಿ ಸಾಕಾಗೋಯ್ತು. ಮಿಲನ ನನಗಂತೂ ಆಗಲ್ಲ, ನೀನೇ ಮಾಡಿಸ್ಬಿಡು ಅಂತ ಹೇಳಿದ್ರು. ಆಮೇಲೆ ಮಿಲನೆ ಮಾಡಿ, ಇಲ್ಲ ನಾನು ಮಾಡಿಸ್ತೀನಿ ಅವನಿಗೆ ಅಂದ್ಬಿಟ್ಟು ಎಲ್ಲ ಬರೆದು ಕೊಡ್ತಿದ್ರು. ನಾನೆಲ್ಲ ಓದ್ಕೋತಾ ಇದ್ದೆ. ಕೃಷ್ಣ ಸರ್, ಮಿಲನ ಮೇಡಮ್ ಇಬ್ಬರು ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡಿಸೋದು. ಒಂದು 4-5 ದಪ್ಪ ಪ್ರಾಕ್ಟೀಸ್ ಮಾಡಿಸೋದು. ಆಮೇಲೆ ನಾನು ಬೆಳಿಗ್ಗೆ ಜ್ಞಾಪಕ ಇಟ್ಕೊಳ್ಳೋಕೆ ನನಗೆ ಗೊತ್ತೇ ಇಲ್ಲ. 8ನೇ ಕ್ಲಾಸ್ ಓದಿರೋದು ಏನಿಲ್ಲ. ನಾನು ಕೆಲಸಕ್ಕೆ ಹೋಗೋದು, ಮನೆಗೆ ಬರೋದು ಅಷ್ಟೇ ನನ್ನ ಜೀವನ ಮಾದೇವಪುರದಲ್ಲಿ. ಇನ್ನು ಹೊರಗಡೆ ಬೆಂಗಳೂರಿಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಬಂದು ಆಲ್ಟ್ ಆಗಿರೋದು ಇಲ್ಲ ಜೀವನದಲ್ಲಿ. ಆಗ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಡೆ. ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ದಿನ ಶೂಟಿಂಗ್ ಕರ್ಕೊಂಡು ಹೋದ್ರು. ಫುಲ್ ಹೃದಯ ಎಲ್ಲ ಬಡ್ಕತ್ತೈತೆ. ಅಲ್ಲಿ ಬಿಟ್ಟಿದ್ರು ಊರಿಗೆ ಎದ್ಬಿಡ್ತಿದೆ. ಗಟ್ಟೆನು ಬೇಡ ಏನು ಬೇಡ ಅಂತ ಊರಿಗೆ ಓಡ್ಬಿಡ್ತಿದೆ. ಆದರೂ ನನ್ಗೆ ಏನು ಅನ್ನಿಸ್ತಂದ್ರೆ, ಒಂದು ಅವಕಾಶ ಸಿಕ್ಕಿದೆ, ಎಷ್ಟೇ ಕಷ್ಟ ಆದರೂ ಇದನ್ನ ಮಾಡಲೇಬೇಕು ಅಂತ ಮನಸ್ಸಲ್ಲಿ ಹಠ ಮಾಡ್ಕೊಂಡೆ. ಆಗ ಕೃಷ್ಣ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಮನೇಲಿ ಆ್ಯಕ್ಟಿಂಗ್ ಮಾಡೋದು ಹೆಂಗೆ ಏನು ಅಂತೆಲ್ಲ ಹೇಳ್ಕೊಟ್ರು. ಮಿಲನ ಮೇಡಮ್ ಅಷ್ಟೇ 3 ತಿಂಗಳು ಇಟ್ಕೊಂಡು ನನಗೆ ಸ್ವಂತ ಅವ್ರ ಮನೆಯವ್ರ ಥರನೇ ನೋಡ್ಕೊಂಡು ಪ್ರತಿಯೊಂದು ಕೃಷ್ಣ ಯಾವಾಗಲೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಹೇಳೋರು, ನಿನ್ನಲ್ಲಿ ಒಳ್ಳೆ ಕಲೆ ಐತೆ, ಅದನ್ನ ಚೆನ್ನಾಗಿ ಮಾಡು, ದೊಡ್ಡ ವ್ಯಕ್ತಿ ಆಗು, ನೀನು ಡ್ರೈವರ್ ಇಟ್ಕೊಂಡು ಕಾರ್ ತಗೊಂಡು ಓಡಾಡ್ಬೋದು, ತುಂಬ ಒಳ್ಳೆ ವ್ಯಕ್ತಿ. ಅವರು ಹೇಳೋಕ್ಕೆ ಅಸಾಧ್ಯ. ನಮಗೆ ತಂದೆ ತಾಯಿ ಎಲ್ಲ ವಯಸ್ಸಾದವರು, ತಂದೆ ಇಲ್ಲ ತೀರೋದ್ರು, ಬುದ್ಧಿ ಹೇಳೋರು ಯಾರೂ ಇಲ್ಲ ನಮಗೆ. ನಾನು ಒಬ್ಬನೇ ಮಗ ನಮ್ಮ ತಂದೆ ತಾಯಿಗೆ. ಹಂಗಾಗಿ ಇವರು ನನಗೆ ತುಂಬ ಬುದ್ಧಿ ಹೇಳ್ತಿದ್ರು. ಈ ಥರ ಮಾಡು, ಇಲ್ಲೇ ಇದ್ದು ಈ ಥರ ಕೆಲಸ ಮಾಡ್ಕೊಂಡು ಹೋಗು, ಇಲ್ಲೇ ಇರು, ನಿನ್ನ ಮುಂದೆ ನಾನು ತುಂಬ ಇದು ಮಾಡ್ತೀನಿ ಅಂತ ಹೇಳ್ತಿದ್ರು. ಅಂದ್ರೆ ನನಗೆ ಇಲ್ಲೂ ಇರಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮನೇಲಿ ಮಗಳು ಮತ್ತೆ ವಯಸ್ಸಾದ ಅಮ್ಮ ಹೆಂಡತಿ ಎಲ್ಲ ಇರೋದ್ರಿಂದ ಊರಿಗೆ ಹೋಗ್ಬೇಕಾದಂತ ಅನಿವಾರ್ಯದಿಂದ ಹೊರಟೋದೆ. ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತು. ಓದ್ತವೆಲ್ಲ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು. ಮನೇಲೂ ಅಷ್ಟೇ ಸ್ವಂತ ತಮ್ಮನ ಥರನೋ ಮಗನ ಥರನೋ ನೋಡ್ಕೊಂಡು 3 ತಿಂಗಳು ಶೂಟಿಂಗ್ ಮಾಡಿಸಿ. ಮತ್ತೆ ನಾನು ಏನು ಜೀವನದಲ್ಲಿ ಎಲ್ಲೂ ಹೋಗೋದವೇ ಇಲ್ಲ. ಫ್ಲೈಟು, ಸಮುದ್ರನೇ ನೋಡಿರ್ಲಿಲ್ಲ ಜೀವನದಲ್ಲಿ. ದೇವರಾಣೆಗೂ ಹೇಳ್ಬೇಕು ಅಂದ್ರೆ ನಂಗೆ ಸಮುದ್ರನೇ ನೋಡ್ಬೇಕು ಅಂತ ಆಸೆ. ಅಂದ್ರೆ ನನ್ಗೆ ಆಸೆಗಳನ್ನ ಈಡೇರಿಸಿದ್ದಾರೆ, ಅದಕ್ಕೋಸ್ಕರ ಹೇಳ್ತಿರೋದು. ಸಮುದ್ರ ನೋಡ್ಬೇಕಂತ ತುಂಬಾ ಆಸೆ ಇತ್ತು. ಅದನ್ನೂ ತೋರಿಸಿದ್ರು, ಫ್ಲೈಟಲ್ಲಿ ತೋರಿಸಿದ್ರು. ಒಂದು ದೊಡ್ಡ ಫಿಲಮಲ್ಲಿ ಅವ ಆಕ್ಟಿಂಗ್ ಮಾಡುವಂತ ಅವಕಾಶ ಕೊಟ್ಟರು. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅವ್ರನ್ನ ನಾನು ಯಾವತ್ತೂ, ನನ್ನ ಜೀವ ಇರೋವರೆಗೂ ನಾನು ಯಾವತ್ತಿಗೂ ಅವ್ರನ್ನ ಮರ್ತ್ಕೊಳ್ಳಲ್ಲ. ನನ್ನ ಹೃದಯದಲ್ಲಿ ಇರ್ತಾರೆ. ನೆಕ್ಸ್ಟ್ ಸ್ವಲ್ಪ ಮೂವಿ ಮಾಡಿದಾಗ ನನಗೆ ನೇಪಾಳ್, ಕಾಶ್ಮೀರ್ ಮತ್ತೆ ಫಾರಿನ್ ಒಂದು ತೋರಿಸ್ಬಿಡಿ ಅಷ್ಟೇ ಸಾಕು. ನಾಳೆಗೆ
ನೆಕ್ಸ್ಟ್ ಶೂಟಿಂಗಲ್ಲಿ ಅಷ್ಟೇ ಸಾಕು ನನ್ನ ಜೀವನ. ಯಾಕಂದ್ರೆ ನಾನು ನೇಪಾಳ ಮತ್ತೆ ಕಾಶ್ಮೀರ ಮತ್ತೆ ಫಾರಿನ್ ನೋಡ್ಬೇಕು ಅಂತ ತುಂಬಾ ಆಸೆ. ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ತೋರಿಸ್ತಾರೆ ಅವಾಗ ನಾನು ಹೇಳ್ತೀನಿ. ಅಲ್ಲಂದ್ರೆ ಹೊರಗಡೆ ಶೂಟಿಂಗ್ ಮಾಡಿದಾಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಶೂಟಿಂಗ್ ಹಿಂಗೆ ಅವ್ರು ತುಂಬಾ ಎತ್ತರವಾಗಿ ಬೆಳೀತಾ ಇರ್ಲಿ ಅಂತ ನನ್ನ ಆಸೆ. ಅವ್ರು ಯಾವಾಗ್ಲೂ ಇದೇ ತರ ಇರ್ಲಿ. ಮುಂದೆ ನೆಕ್ಸ್ಟ್ ಫಿಲಮ್ ಯಾವಾದ್ರೂ ಮಾಡಿದ್ರೆ ನನ್ಗೆ ಇನ್ನೊಂದು ಅವಕಾಶ ಕೊಡ್ಲಿ ಅಂತ ಕೇಳ್ಕೊತಾ ಲವ್ ಮಾಕ್ಟೇಲ್ 3 ಮಾರ್ಚ್ 19 ಯುಗಾದಿ ಹಬ್ಬದ ದಿನ ರಿಲೀಸ್ ಆಗ್ತೈತೆ. ಕರ್ನಾಟಕದ ಎಲ್ಲರೂ ಪ್ರತಿಯೊಬ್ಬರು ಕನ್ನಡ ಫಿಲಮ್ನ ನೋಡಿ ಕನ್ನಡ ಫಿಲಮ್ನ ಬೆಳೆಸ್ಬೇಕು ಅಂತ ಕೇಳ್ಕೊತಾ ನಾನೊಬ್ಬ ಹೊಸ ಕಲಾವಿದ, ನನಗೆ ಪ್ರೋತ್ಸಾಹಿಸಿ ನನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ನಿಮ್ಮ ಆಶೀರ್ವಾದ ಅಂತ ಕೇಳ್ಕೊತಾ ಕೃಷ್ಣ ಸರ್ಗೆ ಮತ್ತೆ ಮಿಲನ ಮೇಡಮ್ ಒಂದು ಅವಕಾಶ ಕೊಟ್ಟವ್ರಿಗೆ ತುಂಬಾ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಸೊ ಒಂದು ತುಂಬಾ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಇಡೀ ಸಿನಿಮಾ ಟ್ರಾವೆಲ್ ಆಗಂತದ್ದು. ಆಕ್ಚುಲಿ ಈ ಫಿಲಮ್ ನಾನಲ್ಲ ಇವನು ಇರೋ ತರ ಆ ಲೆವೆಲ್ ಕ್ಯಾರೆಕ್ಟರ್ ಅದು. ಸೊ ಅದಕ್ಕೆ ನಾವು ಯಾರನ್ನೋ ಅಂತ ಅನ್ಕೊಂಡಿದ್ವಿ. ಅವಾಗ ಮಿಲನ ಇಲ್ಲ ಜಗ್ಗನ ಹತ್ರ ಮಾಡ್ಸೋಣ ಅಂತ. ಸರಿ ಆಡಿಷನ್ ಮಾಡಿ ಕಳಿಸು ಅಂತಂದ. ಮನೇಲೇನೋ ಏನೇನೋ ಮಾಡಿ ಕಳಿಸಿದ್ರು. ಅಲ್ಲೇ ವಿಡಿಯೋ ಮಾಡ್ಬಿಟ್ಟು ನಾನು ನೋಡಿ ಇವನ್ ಕೈಲಿ ಹೆಂಗೆ ಆಕ್ಟಿಂಗ್ ಮಾಡ್ಸಾಗತ್ತೆ ಅಂತ ನಾನು, ಯಾಕಂದ್ರೆ ತುಂಬಾ ಮಾತಾಡ್ತಾನೆ. ಬಟ್ ಆಕ್ಟಿಂಗ್ ಮಾಡ್ಬೇಕಲ್ಲ, ಮಾತಾಡೋದೇ ಬೇರೆ, ಬಂದು ಸ್ಕ್ರೀನ್ ಮುಂದೆ ಆಕ್ಟ್ ಮಾಡಬೇಕಲ್ಲ, ಅದೇನೇ ಬೇರೆ. ಒಂದು ಅದ್ಭುತವಾದ ಪಾತ್ರ. ನೀವು ನಾನು ಮೇಲೆ ಹತ್ರ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಇವನ್ನ ಬೇರೆ ಲೆವೆಲಲ್ಲಿ ತಗೋತಾರೆ ಜನ. ಅಯ್ಯೋ ಇವನಿಗೆ ಇವನಿಗೆ ಕರ್ಕೊಂಡೋಗಿ ಶೂಟಿಂಗಿಗೆಲ್ಲ ಫಸ್ಟ್ ಟೈಮ್ ಫ್ಲೈಟ್ ಹಚ್ಚುತ್ತೆ. ನಾನು ಫ್ಲೈಟೇ ನೋಡಿರ್ಲಿಲ್ಲ ಅಣ್ಣ, ತುಂಬಾ ಖುಷಿ ಆಯ್ತಣ್ಣ. ಆಯ್ತಣ್ಣ ಕರ್ಕೊಂಡು ಅಂಡಮಾನೆಲ್ಲ ತೋರಿಸ್ದೆ. ಅಣ್ಣ ಇಷ್ಟೆಲ್ಲ ಚೆನ್ನಾಗಿದಲ್ಲ, ನನ್ನ ಲೈಫಲ್ಲಿ ನೋಡಿರ್ಲಿ ಮರೆಯಲ್ಲ. ಆಯ್ತಣ್ಣ ಅದಾದ್ಮೇಲೆ ಕರ್ಕೊಂಡು ರಾಜಸ್ಥಾನ ಕರ್ಕೊಂಡೋದೆ, ಜೈಪುರ್ ಕರ್ಕೊಂಡೋದೆ, ಗುಜರಾತಲ್ಲಿ ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಿ. ಅಂದ್ರೆ ನನ್ನ ಕೆಲಸ ಮಾಡಿ ಕರ್ಕೊಂಡು ಹೋಗ್ತದೆ ಅಷ್ಟೇ, ಏನಿಲ್ಲ. ಶೂಟಿಂಗ್ ಕರ್ಕೊಂಡು ತೋರಿಸ್ತದೆ ಅಣ್ಣ, ಎಲ್ಲ ತೋರಿಸ್ತೀನಿ ಅಣ್ಣ. ಇಲ್ಲಿಂದ ಕಾಶ್ಮೀರ ಎಷ್ಟು ದೂರ ಅಣ್ಣ? ಏನಿಲ್ಲ ಕಣೊಂದು ಇಲ್ಲಿಂದ ಒಂದು 200 ಅವರ್ ಅಷ್ಟೇ. ಅಲ್ಲೂ ಶೂಟ್ ಮಾಡೋಣ ಅಂತ. ನನ್ನ ಕತೆ ಬೇಡ ಕಣೋ, ನಾನ್ ನೋಡಿಲ್ಲ, ಬನ್ನಿ ಕರ್ಕೊಂಡೋಗಿ. ಜಗ ಕರೆಕ್ಟಾಗಿ ಹೇಳೋ, ರಾಜಸ್ಥಾನ್ಗೆ ಹೋಗಿ ಬಂದ್ಮೇಲೆ ನೀನ್ ನನಗೆ ಏನ್ ಹೇಳ್ದೆ ಅಂತ. ರಾಜಸ್ಥಾನ್ಗೆ ಹೋಗಿ ಬಂದ್ರಲ್ಲ ನೀವು, ಅವಾಗ ಅಲ್ಲಿ ಹೋಗಿ ಬಂದ್ ನಂಗೆ ಏನ್ ಹೇಳ್ದೆ? ನನ್ಗೆ ಅಲ್ಲಿ ಹೋಗಿದ್ ಬಂದ್ಮೇಲೆ ಊಟ ತಿಂಡಿ ಎಲ್ಲ ತುಂಬಾ ಇದ್ದಾರೆ. ಅವ್ರ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್. ನನಗೆ ಹೇಳಿದ್ದೆ ಏನಂದ್ರೆ, ಈ ಸಿನಿಮಾ ಮೇಲೆ ತುಂಬ ಹೋಪ್ಸ್ ಏನಕ್ಕಿದೆ ಅಂದರೆ ಆಲ್ರೆಡಿ ಸಿನಿಮಾ ನೋಡಿದ್ದೀನಿ. ನೋಡಿದ್ಮೇಲೆ ನಾನು ಸರ್ ಒಂದೇ ಹೇಳಿದೆ ಆಚೆ ಬಂದಿದ್ದ ತಕ್ಷಣ, ಅವರು ಪ್ರತಿ ವರ್ಷ ಒಂದು ಸಿನಿಮಾ ಮಾಡಲೇಬೇಕು. ಯಾಕೆಂತಂದರೆ ಎಷ್ಟು ಬ್ಯೂಟಿಫುಲ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತಂದರೆ, ನಾನು ಕೇಳಿದೆ ಎಷ್ಟು ದಿನದಲ್ಲಿ ಮಾಡಿದ್ರಿ, ಹೇಗೆ ಮಾಡಿದ್ರಿ ಎಲ್ಲಾನು ಅಂತ. ಬಿಕಾಸ್ ಇವತ್ತಿನ ನಮ್ಮ ಇಂಡಸ್ಟ್ರಿ ಪೊಸಿಷನ್ಸ್ಗೆ ದೀಸ್ ಕೈಂಡ್ ಆಫ್ ಡೈರೆಕ್ಟರ್ಸ್ ಆರ್ ವೆರಿ ಮಚ್ ನೀಡೆಡ್. ಯಾಕೆಂದರೆ ಈ ಪ್ಯಾಟರ್ನ್ ಆಫ್ ಸಿನಿಮಾಸೇ ಇವತ್ತು ವರ್ಕ್ ಆಗೋದು. ಅಂದರೆ ಅವರು ಮಾಡ್ತಿರ್ತಕ್ಕಂಥ ಒಂದು ಮೇಕಿಂಗ್ ಸ್ಟೈಲಿಂಗ್ ಆಗಲಿ, ಒಂದು ಅವರ ಪ್ಲಾನಿಂಗ್ ಆಗಲಿ, ಇಟ್ ಈಸ್ ದಿ ಬೆಸ್ಟ್. ನಾವು ತುಂಬ ಕಲಿಬೇಕು ಅವರಿಂದ, ನಿಜ ಹೇಳಬೇಕು ಅಂತಂದರೆ. ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಲವ್ ಮಾಕ್ಟೇಲ್ 1, 2, 3 ನಿಮಗೆ ಈ 3 ಸಿನಿಮಾದಲ್ಲೂ ಒಂದು ಫೀಲ್ ಗುಡ್ ಮೂವಿ. ಬಟ್ ಈ ಸಿನಿಮಾದಲ್ಲಿ ಅಂದರೆ ಫೀಲ್ ಗುಡ್ ಮೂವಿ ಜೊತೆಗೆ ಬಹಳಷ್ಟು ಟ್ವಿಸ್ಟ್ ಕೊಟ್ಟಿದ್ದಾರೆ. ನೋ ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ನನ್ನ ಪ್ರಕಾರ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಇನ್ಕ್ಲೂಡಿಂಗ್ ಅಸ್. ಹಬ್ಬಕ್ಕೆ ಸಿನಿಮಾ ಬರ್ತಾ ಇದೆ. ಈ ವರ್ಷದ ಯುಗಾದಿಗೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಮೂವಿ. ಅಂದರೆ ನಮ್ಮ ಇಂಡಸ್ಟ್ರಿಗೆ ಫಸ್ಟ್ ಹಿಟ್ ಆಗುತ್ತೆ ಈ ವರ್ಷದ ನನ್ನ ಪ್ರಕಾರ. ಸೊ ಆಲ್ ದಿ ಬೆಸ್ಟ್ ಎವ್ರಿ ಒನ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೀಡಿಯಾ, ಯಾರೆಲ್ಲ ಬಂದಿದ್ದೀರಾ ಟೈಮ್ ಮಾಡಿಕೊಂಡು, ಥ್ಯಾಂಕ್ ಯು ಸೋ ಮಚ್. ನಾನು ಮೊದಲನೇದಾಗಿ ಟ್ರೇಲರ್ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಟ್ರೇಲರ್ ಬಗ್ಗೆ. ಯಾಕೆಂದರೆ ಟ್ರೇಲರ್ ಮಾಡಲ್ಲ ಅಂತಿದ್ರು ಕೃಷ್ಣ. ಬಟ್ ಏನಕ್ಕೆ ಟ್ರೈಲರ್ ಮಾಡಲ್ಲ ಅಂತಂದ್ರೆ ಅದಕ್ಕೆ ರೀಸನ್ನು, ಬಿಕಾಸ್ ಲವ್ ಮಾಕ್ಟೇಲ್ ಒಂದು ಫ್ರಾಂಚೈಸಿ ಆ್ಯಂಡ್ ಟ್ರೇಲರ್ ಯೂಶಲಿ ಸಿನಿಮಾಗಳಿಗೆ ಏನಕ್ಕೆ ಮಾಡ್ತಾರೆ ಅಂದರೆ ಇಟ್ಸ್ ಲೈಕ್ ಎನ್ ಇನ್ವಿಟೇಷನ್ ಟು ಫಿಲ್ಮ್. ಸೊ ಹಾಗಾಗಿ ಟ್ರೇಲರ್ ನೋಡಿ ಸಿನಿಮಾ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಏನು ಫ್ಲೇವರ್ ಇದೆ ಅಥವಾ ಹೆಂಗಿದೆ ಲುಕ್ ಆ್ಯಂಡ್ ಫೀಲ್ ಅಂತ ನೋಡ್ಕೊಂಡು ಸಿನಿಮಾ ಬರೋರಿಗೆ ಟ್ರೇಲರ್ ಮಾಡೋದು. ಬಟ್ ಲವ್ ಮಾಕ್ಟೇಲ್ ಲವ್ ಮಾಕ್ಟೇಲ್ 1 and 2 ಲವ್ ಮಾಕ್ಟೇಲ್ 1 and 2 ಆಲ್ರೆಡಿ ಸಿನಿಮಾ ಜನ ನೋಡಿರೋದ್ರಿಂದ ಟ್ರೇಲರ್ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಅವರು ಟ್ರೇಲರ್ ಮಾಡಲ್ಲ ಅಂದಿದ್ರು. ಬಟ್ ಅಗೇನ್ ಎಸ್ಪೆಷಲಿ ಇವಾಗ ಕಟ್ ಮಾಡಿರೋಂತಹದ್ದು ಇಟ್ಸ್ ಎ ರೀಕ್ಯಾಪ್, ಮೋರ್ ಆಫ್ ಅ ರೀಕ್ಯಾಪ್ ಟ್ರೇಲರ್ ಅನ್ನೋದಕ್ಕಿಂತ. ಯಾಕಂದ್ರೆ ಸಿನಿಮಾ ಥಿಯೇಟರ್ಗೆ ಬಂದು ಜನ ನೋಡಿದಾಗ ಅಲ್ಲಿರುವಂತ ಎಲಿಮೆಂಟ್ಸ್ ಅಥವಾ ಸರ್ಪ್ರೈಸಸ್ ಜನಕ್ಕೆ ಫೀಲ್ ಆಗಲಿ ಅನ್ನೋ ಒಂದೇ ಕಾರಣ, ಬಿಟ್ಕೊಡ್ಬಾರ್ದು ಅನ್ನೋದು. ಡೆಫಿನೆಟ್ಲಿ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಟ್ರೇಲರ್ ಕಟ್ ಮಾಡಿಲ್ಲ. ಲವ್ ಮಾಕ್ಟೇಲ್ 3 ಶೂಟ್ ಹೇಗೆ ಮಾಡಿದ್ವಿ ಅಂದ್ರಲ್ಲ, ಇದು
ಇಡೀ ಸಿನಿಮಾ ಬರೆಯೋದಕ್ಕೆ ಅಂದರೆ ಲವ್ ಮಾಕ್ಟೇಲ್ 3 ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಹೇಳಿದ ಮೇಲೆ ನನಗೆ ಯಾವುದೋ ಒಂದು ಐಡಿಯಾ ಉಳಿತು ಹಿಂಗೆ ಸಿನಿಮಾ ಮಾಡೋಣ ಅಂತ. ಏನೋ ಒಂದು ಲೈನ್ ನೋಡಿದಾಗ ನನಗೆ ಮನೇಲಿ ಕೂತ್ಕೊಂಡು ಬರೆಯೋಕ್ಕಾಗಲ್ಲ, ದಯವಿಟ್ಟು ಬಿಟ್ಬಿಡು, ನಾನೆಲ್ಲ ಹೋಗ್ಬಿಡ್ತೀನಿ ಅಂತ 3 ದಿನ ಗೋವಾಗ ಒಬ್ಬನೇ ಹೋಗಿದ್ದೆ. ರೀಸನ್ ಯಾಕೆಂದರೆ ಪಾಪು ನಮಗೆ ಬರೆಯೋಕ್ಕೆ ಕೂತ್ಕೊಳ್ಳೋಕೆ ಟೈಮ್ ಆಗ್ತಿರಲಿಲ್ಲ ಅಂತ. ಸೊ ಅಲ್ಲಿ ಹೋಗಿ 3 ದಿನದಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ದು. ಸೊ ಪ್ರತಿದಿನ ಶೂಟಿಂಗ್ ಸ್ಪಾಟಲ್ಲಿ ಆಗ್ಬೋದು, ಅಥವಾ ನಾವು ತಯಾರಿ ಮಾಡ್ತಿರೋ ಟೈಮ್ ಆಗ್ಬೋದು, ಮನೇಲಿ ರಿಹರ್ಸಲ್ಗಳು ಮಾಡೋ ಟೈಮಲ್ಲಿ ಆಗ್ಬೋದು, ಪ್ರತಿ ದಿನನೂ ನಮ್ಮ ಪರಿ ಜೊತೆ ಇರ್ತೈತೆ ಈ ಥರ. ಸೊ ಹಿಂಗೆ ಕೆಲಸ ಮಾಡಿಕೊಂಡು ಸೊ ಲವ್ ಮಾಕ್ಟೇಲ್ 1, 2, 3 ಅಂತ ನೋಡಕ್ ಹೋದ್ರೆ ನಮ್ಗೆ ಬಹಳ ಕಷ್ಟ ಆಗಿದ್ದು ಸಿನಿಮಾ ಮಾಡೋಕೆ 3 ಬಿಕಾಸ್ ಆಫ್ ಪರಿ. ಪರಿ 6-7 ಮಂತ್ಸ್ ಇದ್ದಾಗ ಬಹುಶಃ ಓಕೆ ಸೊ 6-7 ಮಂತ್ಸ್ ಪರಿ ಇದ್ದಾಗ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ರೈಟಿಂಗ್ ಎಲ್ಲ ಆಗೋಯ್ತು, ಮ್ಯಾನೇಜ್ ಆಯ್ತು, ಬಟ್ ಶೂಟಿಂಗ್ ಇಂದ ಹಿಡಿದು ಸೊ ನಮಗೆ ಶೂಟಿಂಗ್ ಕೂಡ ಹಿಂಗೆ ಇತ್ತು. ಇಷ್ಟೇ ಡಿಸ್ಟರ್ಬಿಂಗ್, ಇವಾಗ ಏನು ನಡೀತಿದೆ ಇಷ್ಟೇ ಡಿಸ್ಟರ್ಬಿಂಗ್ ಆಗಿತ್ತು. ಬಟ್ ಎನಿವೆ ಸಿನಿಮಾ ಮಾಡಬೇಕು ಅಂತಾನೆ ಹೊರಟ ಮೇಲೆ ಮಳೆಯನ್ನು ಚಳಿಯನ್ನು ಅಂತ. ಬಟ್ ಈ ವಿಚಾರದಲ್ಲಿ ನಾನು ಫಸ್ಟ್ ಥ್ಯಾಂಕ್ಸ್ ಅವಶ್ಯಕತೆ ಇಲ್ಲ ನಮ್ಮ ತಂದೆ ತಾಯಿ, ಬಟ್ ಇಡೀ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ, ಕೃಷ್ಣ ಅವರ ತಾಯಿ ಬಂದಿದ್ದಾರೆ, ನಮ್ಮ ಜೊತೆಗೆ ನಿಂತಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಫಸ್ಟ್. ಸೊ ಇಡೀ ಜರ್ನಿ ಹೀಗಿತ್ತು. ಆ್ಯಂಡ್ ನಾನು ಫಸ್ಟು ಈ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಓಕೆ ನಾವೇನೋ ಮಾಡ್ಕೊಂಡಿದ್ದೀವಿ ಅಂತ ಒಂದು ನಂಬಿಕೆಯಲ್ಲಿ ಫಿಲಮ್ ಸ್ಟಾರ್ಟ್ ಮಾಡಬೇಕು ಅಂತ ಆದಾಗ ಫಸ್ಟು ಶ್ರೀ ಸರ್ನ ಕರೆದ್ವಿ. ಸರ್ ಹಿಂಗೆ ಶೂಟ್ ಮಾಡೋಣ, ಯಾಕಂದರೆ ರೆಡಿಯಾಗಿ ಕತೆ ಹೆಂಗಿದೆ ಅಂದ್ಬಿಟ್ಟು ಆಮೇಲೆ ಶೂಟಿಂಗ್ ಹೋಗಲಿಲ್ಲ. ಸರ್ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಅಂದೆ. ಯಾವ್ದ್ರದ್ದು ಅಂದರು, ಇದೆ ಸರ್ ಲವ್ ಮಾಕ್ಟೇಲ್ 3 ಇದು ಅಂದೆ. ಹೌದಾ, ಕತೆ ಎಲ್ಲ ಆಗೋಯ್ತಾ? ಮತ್ತು ಕತೆ ಹೇಳಿ ಅಂದರು. ಇಲ್ಲ ಫಸ್ಟ್ ಒಂದು ಶೂಟ್ ಮಾಡೋಣ ಒಂದಿನ, ಅದ್ರದ್ದು ಹೇಳ್ತೀನಿ ಆಮೇಲೆ ಕತೆ ಹೇಳ್ತೀನಿ ಅಂತ. ಸೊ ಫಸ್ಟ್ ಅದನ್ನು ಶೂಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನಾವು ಶೂಟ್ ಮಾಡ್ಕೊಂಡು ಹೋಗಿದ್ವಿ. ಅವ್ರಿಗೆ ಏನಂದ್ರೆ ಫಸ್ಟ್ ಭಯ, ಏನು ಮಾಡ್ಬಿಟ್ಟಿರ್ತಾರೆ ಅಂತ. ಫಸ್ಟ್ ಹಿಂಗೆ ಕತೆ ಕೇಳಿದ್ರು ಅಂದರೆ ಫುಲ್ ಹಿಂಗೆ ಇದ್ರು. ಅದಾದಮೇಲೆ ಕತೆ ಎಲ್ಲ ಹೇಳಿದ್ಮೇಲೆ ವಾಹ್ ಇದು ಹಬ್ಬ ಅಂದರು. ಇದ್ಯಾಕೆ ಸರ್ ಹಿಂಗಂತ ಇದ್ದೀರಾ ಅಂತ. ಇಲ್ಲ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆ? ಇಲ್ಲ ಏನೇನೋ ಮಾಡ್ಬಿಟ್ಟಿದ್ರೆ ನೀವು ಅಂದರು. ಸರ್ ಏನೇನೋ ಯಾಕೆ ಸರ್ ಮಾಡ್ತೀವಿ, ಪಿಕ್ಚರ್ ಚೆನ್ನಾಗಿ ಮಾಡಬೇಕು ಅಂತ ಮಾಡೋದು. ಇಲ್ಲ ಭಯ ಇತ್ತು ಅಂದರು. ಸೊ ಅದೇ ಭಯ ಆ್ಯಕ್ಚುಲಿ ತುಂಬ ಜನಕ್ಕಿತ್ತು. ಅಂದರೆ ಯಾಕಂದರೆ ಪಾರ್ಟ್ 1 ತುಂಬ ಇಷ್ಟಪಟ್ಟಿರ್ತಾರೆ. ಸೊ ಪಾರ್ಟ್ 2 ಮಾಡಿದಾಗಲೇ ಹಾಳು ಮಾಡ್ಬಿಟ್ರೆ ಅನ್ನೋದೊಂದಿರುತ್ತೆ. ಸೊ ಪಾರ್ಟ್ 3 ಅಂತ ಮಾಡ್ತಿದ್ದೀವಿ ಅಂದಾಗ ಇನ್ನೂ ಮತ್ತೆ ಹಾಳು ಮಾಡ್ಬಿಟ್ರೆ ಅನ್ನೋದೊಂದು ಟೆನ್ಷನ್ನು ಆ ಫ್ರ್ಯಾಂಚೈಸಿನ ಯಾರು ಇಷ್ಟಪಟ್ಟಿದ್ರು ಎಲ್ಲರೂ ಇರುತ್ತೆ. ಸೊ ಬಟ್ ಭಾಳ ಜವಾಬ್ದಾರಿಯಿಂದ, ಭಾಳ ಪ್ರೀತಿಯಿಂದ, ತುಂಬ ತಲೆ ಕೆಡಿಸ್ಕೊಂಡು ತುಂಬ ಅದ್ಭುತವಾಗಿ ಬಂದಿದೆ. ಫೈನಲ್ ಏನು ಔಟ್ಪುಟ್ ಇದೆಯಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ಐ ಥಿಂಕ್ ತುಂಬ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ಹೊಸ ಕ್ಯಾಸ್ಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆ್ಯಂಡ್ ಆಗಲೇ ಫಸ್ಟು ಅಮೃತ ಬಂದು ಮಾತಾಡಿದ್ರು. ಸೊ ಜೋ ಅನ್ನೋ ಒಂದು ಪಾತ್ರ ಬಹುಶಃ ತುಂಬ ಜನ ಆ ಪಾತ್ರನ ಒಪ್ಪೋದು ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ಅದು ತುಂಬ ಒಂದು ಅಗ್ರೆಸಿವ್, ತುಂಬ ಒಂದು ನೆಗೆಟಿವ್ ಥರದ್ದೊಂದು ಕ್ಯಾರೆಕ್ಟರ್ ಅದು. ಸೊ ಅದನ್ನು ಎಷ್ಟು ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಸೊ ಈ ಲವ್ ಮಾಕ್ಟೇಲ್ ಅಂದ ತಕ್ಷಣ, ಸಕ್ಸಸ್ ಅಂದ ತಕ್ಷಣ, ಫ್ರಾಂಚೈಸಿ ಅಂದಾಗಲೇ ಜೋ ಅನ್ನೋ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ. ಯಾಕಂದರೆ ಆ ಜೋ ಇರೋದ್ರಿಂದನೇ ನಿಧಿಮಾಗ ಆ ವ್ಯಾಲ್ಯೂ ಬಂದಿರೋದು. ಯಾಕಂದರೆ ಜೋದ ಕಾಂಟ್ರಾಸ್ಟು ನಿಧಿಮ. ಹಾಗಾಗಿ ಥ್ಯಾಂಕ್ಸ್ ಅಮೃತ ಆ ಪಾತ್ರನ ಅಷ್ಟು ಅದ್ಭುತವಾಗಿ ಮಾಡಿದ್ದಕ್ಕೆ. ಆ್ಯಂಡ್ ರೇಚಲ್ ಸಿಹಿಯಾಗಿ ಬಂದಿದ್ದು ಅದೇನೋ ಗೊತ್ತಿಲ್ಲ, ತುಂಬ ಹುಡುಕಿ ಕೊನೆಗೆ ಸಿಕ್ಕಿದಂಥ ಆರ್ಟಿಸ್ಟ್ ಇವರು. ಯಾಕಂದರೆ ತುಂಬ ಆಡಿಷನ್ ಮಾಡಿದ್ವಿ. ನಂಗೆ ಏನೋ ಒಂದು ಫೇಸಲ್ಲ ಇನ್ನೋಸೆನ್ಸ್ ಬೇಕು ಅಂತ. ಅದು ಅವ್ರ ಹತ್ರ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಅಷ್ಟು ಇನ್ನೋಸೆಂಟ್ ಅಲ್ಲ, ಬಟ್ ಸ್ಟಿಲ್ ಫೇಸ್ ಅಲ್ಲದಿದೆ, ಅಷ್ಟು ಇನ್ನೋಸೆಂಟಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ರೇಚಲ್ ಫಾರ್ ಬೀಯಿಂಗ್ ಸೆಕೆಂಡ್ ಪಾರ್ಟಲ್ಲಿ ಆ್ಯಂಡ್ ಥರ್ಡ್ ಪಾರ್ಟಲ್ಲಿ. ಪ್ಲಸ್ ಅಮೃತ ಎಲ್ಲ 3 ಭಾಗಗಳಿದ್ದಕ್ಕೆ ಅಭಿನಂದನೆ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಲಾಸ್ಟಲ್ಲಿ ಬರ್ತೀನಿ. ಸೊ ಅದಾದಮೇಲೆ ಇಲ್ಲ ನೀನೇ ಸಾರಿ ಅಭಿ 3ನೇ ಭಾಗದಲ್ಲಿ ಕಂಟಿನ್ಯೂ ಆಗ್ತಾ ಇರೋದು. ಒಬ್ಬ ಫ್ರೆಂಡ್ ಅಂದ್ರೆ ಹೇಗಿರಬೇಕು ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ನೇ ಚೇಂಜ್ ಆಗ್ತಾ ಬರುತ್ತೆ. ಕೆಲವರು ಹೋಗ್ತಾ ಮೆಚ್ಯೂರ್ಡ್ ಆಗ್ತಾ ಹೋಗ್ತಾರೆ. ಅಂದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಎಳ್ಸಾಡ್ಸಂಗ್ ಆಡ್ತಾ ಇರ್ತಾರೆ, ಆಮೇಲೆ ಹೋಗ್ತಾ ತುಂಬ ಮೆಚೂರ್ಡಾಗಿ ಬಿಹೇವ್ ಮಾಡ್ತಾರೆ. ಬಟ್ ಈ ಪಾತ್ರ ಗೊತ್ತಿಲ್ಲ ನನಗೇನೋ ಏನಕ್ಕೆ ಹಂಗೆ ಬರಿಬೇಕು ಅಂತ ಅನಿಸ್ತಾ. ಇವತ್ತು ಉಲ್ಟಾ ಬಂತು.
ಲವ್ ಮಾಕ್ಟೇಲ್ 1 ಅಲ್ಲಿ ತುಂಬಾ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾನೆ, ನನಗೆ ಬುದ್ಧಿ ಹೇಳ್ತಾ ಇರ್ತಾನೆ, ಹಿಂಗ್ ಬದುಕಬೇಕು, ಹಂಗೆ ಹಂಗೆಲ್ಲ ಕಣೋ ಇಂಥವ್ರು ಇರ್ತಾನೆ. ನಿಧಿ ಮನೆ ಉಟ್ಕೊಟ್ಟಿದ್ದೆ ಅವನು. ಸೊ ಅವ್ನು ಕರ್ಕೊಂಡ್ಬಂದು ಆಕ್ಚುಲಿ ಮದುವೆ ಆಗುವಂತ ಮಾಡೋದು. ಆ ತರ ಮೆಚೂರ್ಡ್ ಆಗಿದ್ದು ಸಡನ್ ಚೈಲ್ಡ್ ಆಗ್ತಾನೆ ಲವ್ ಮಾಕ್ಟೇಲ್ 2 ಅಲ್ಲಿ. ಸೊ ಲವ್ ಮಾಕ್ಟೇಲ್ 3 ಅದಕ್ಕಿಂತ ಇನ್ನೊಂದೇನೋ ಆಗಕ್ಕೆ ಹೋಗ್ತಾನೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು ತೆರೆ ಮೇಲೆ. ಅದೊಂದು ಅದ್ಭುತವಾದ ಕಾಂಬಿನೇಷನ್ ಜಗ್ಗ ಮತ್ತು ಬೀದು. ಬಹಳ ಎಂಟರ್ಟೈನಿಂಗ್ ಇರುತ್ತೆ ನಿಮಗೆ. ಅಂಡ್ ಲವ್ ಮಾಕ್ಟೇಲ್ 3ಗೆ ಏನು ನಾವು ಕ್ಯಾಸ್ಟ್ ನೀವು ನೋಡ್ಕೊಂಡ್ ಬಂದ್ರಿ, ತುಂಬಾ ತಲೆ ಕೆಡಿಸ್ಕೊಂಡು ಸಾಕಷ್ಟು ಹೊಸ ಹೊಸ ಪಾತ್ರಗಳು ಬರ್ತಾ ಇದೆ. ಈಗ ನೇಹಾರ ದೀಪಕ್, ನಾನು ವೈಶಾಲಿ ಅಂತ ಕರೆಯೋದವ್ರನ್ನ, ನೇಹಾರ ಅಂತ ಚೇಂಜ್ ಆಗಿದ್ದಾರೆ. ಸೊ ಅವ್ರದ್ದು ಕೂಡ ತುಂಬಾ ಒಂದು ಮುಖ್ಯವಾದ ಒಂದು ಪಾತ್ರ ಅಂಡ್ ತುಂಬಾ ಡೆಪ್ತ್ ಇರೋಂಥ ಪಾತ್ರ, ಎಮೋಷನ್ಸ್ ಕೊಡೋಂಥ ಪಾತ್ರ. ಸೊ ಅದನ್ನ ಐ ಥಿಂಕ್ ನೀವು ಅದನ್ನ ತೆರೆ ಮೇಲೆ ನೋಡಬೇಕು. ಅದ್ರ ಬಗ್ಗೆ ಎಲ್ಲ ನಾನು ಆಮೇಲೆ ಮಾತಾಡ್ತಾ ಹೋಗ್ತೀನಿ, ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ಪಾತ್ರಗಳು ತುಂಬಾ ಜನ ಸಿಕ್ಕಿದೆ. ಶ್ವೇತಾ ಪ್ರಸಾದ್ ಅವ್ರದ್ದು ಕೂಡ ವೆರಿ ಕಾನ್ಫಿಡೆಂಟ್ ಒಂದು ಪಾತ್ರ. ಸೊ ಅದನ್ನ ನೀವು ತೆರೆ ಮೇಲೆ ನೋಡಿದಾಗ ಓ ಶ್ವೇತಾ ಅವರು ಈ ತರದೊಂದು ರೋಲ್ ಮಾಡ್ತಿದ್ದಾರೆ ಅನ್ನೋದೊಂದು ಸರ್ಪ್ರೈಸ್ ಇರುತ್ತೆ. ಅಂಡ್ ದಿಲೀಪ್ ಸರ್ ಬಗ್ಗೆ ಹೇಳಲೇಬೇಕು, ನನಗೆ ತುಂಬಾ ಇಷ್ಟವಾದ ನಟ. ಸೊ ತುಂಬಾ ಬರ್ಕೊಂಡ್ಬಿಟ್ಟಿದ್ದೆ ಆಕ್ಚುಲಿ ಆ ಪಾತ್ರದ್ದು. ಸೊ ಯಾರ ಕೈಲಿ ಮಾಡ್ತಿದ್ರು ಇಷ್ಟೊಂದು ಬರ್ಕೊಂಡ್ಬಿಟ್ಟಿದ್ದೀನಲ್ಲ ಇದನ್ನಂತ ತುಂಬಾ ಹುಡುಕಿದಾಗ ನಾನು ಇಲ್ಲ ದಿಲೀಪ್ ಸರ್ ಹತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಲನ್ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಫಸ್ಟ್ ಆಫ್ ಆಲ್ ಅವರು ಎಲ್ಲಿ ಇದಾರೆ, ನಂಬರ್ ಏನು, ಅದನ್ನೆಲ್ಲ ಫಸ್ಟ್ ಹುಡುಕಿ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಒಂದೇ ಮಾತು ಕೇಳಿದ್ದು. ನಾನು ಒಂದೇ ಮಾತು ಹೇಳಿದೆ, ಸರ್ ನೀವು ನನ್ನ ಕಥೆನೇ ಹೇಳೋದು ಬೇಕಾಗಿಲ್ಲ, ನೀವು ಬ್ಲೈಂಡೇ ಬಂದ್ ಮಾಡಿ, ನಿಮ್ಗೊಂದು ತುಂಬಾ ದೊಡ್ಡ ಅಂದ್ರೆ ಸಖತ್ತಾಗಿರುತ್ತೆ ಕ್ಯಾರೆಕ್ಟರ್, ನಿಮ್ಗೆ ನೀವೇ ಖುಷಿ ಆಗ್ಬಿಡ್ತೀರಾ ಅಂತ. ಆಮೇಲೆ ಅಷ್ಟು ಅಂದ್ರೆ ನಾವು ಆಕ್ಚುಲಿ ಇನ್ನು ಕತೆ ಕೇಳೋಕ್ಕಿಂತ ಮುಂಚೆನೇ ಓಕೆ ಆಗೋಗಿತ್ತು. ಸೊ ಅದಾದ್ಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರು ಬಹುಶಃ ಅವ್ರನ್ನ ಯಾರು ರಿಹರ್ಸಲ್ಗೆ ಕರೆದಿರೋದಕ್ಕೆ ನಾನು ಎಲ್ಲೂ ನೋಡಿಲ್ಲ ಅನ್ಸುತ್ತೆ. ನಾನು ಸರ್ ರಿಹರ್ಸಲ್ ಎಲ್ಲ ಮಾಡೋಣ ಅಂತ ರಿಹರ್ಸಲ್ ಎಲ್ಲ ಕರೆದು, ಯಾಕಂದ್ರೆ ನಾವು ಆ ಥರ ಕೆಲಸ ಮಾಡೋ ಅಭ್ಯಾಸ. ಹಾಗಾಗಿ ಪಾರ್ಟ್ 1 ಆಗ್ಬೋದು, ಪಾರ್ಟ್ 2 ಆಗ್ಬೋದು, ಎಲ್ಲ ಹೊಸ ಹೊಸ ಕಲಾವಿದರು ಯಾರು ಲೈಕ್ ಇವ್ರ ಥರ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಸ್ಗಳನ್ನ ನಾವು ಜೊತೆ ಕೆಲಸನೇ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಈಗ ಶ್ವೇತಾ ಅವ್ರ ಜೊತೆ ಆಗ್ಬೋದು, ಅಥವಾ ದಿಲೀಪ್ ಸರ್ ಜೊತೆ ಆಗ್ಬೋದು, ಅಥವಾ ನೇಹಾರ ಜೊತೆ ಆಗ್ಬೋದು, ಸೊ ಒಂದು ಎಕ್ಸ್ಪೀರಿಯನ್ಸ್ ಇರೋಂಥ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ವಿ. ಆ್ಯಂಡ್ ಬಟ್ ಸ್ಟಿಲ್ ಪಾಪ ಬಂದು ಇಬ್ರು ರಿಹರ್ಸಲ್ ಮಾಡಿ ಲೈನ್ಸ್ಗಳನ್ನ ತಗೊಂಡು ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ನಾವು ಏನು ಹೇಳಿದ್ರು ಅದನ್ನ ಕೇಳಿ ನಮ್ಮನ್ನ ನಂಬಿ ಓಕೆ ಇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಇದಾಗುತ್ತೆ. ಆ್ಯಂಡ್ ಶ್ರೀ ಸರ್ ಬಗ್ಗೆ ಥ್ಯಾಂಕ್ ಯು ಶ್ರೀ ಸರ್. ನನ್ನ ಎಲ್ಲ ಕೋಪಗಳು ಇವ್ರು ಹೇಳಿದ್ರು ಅನಿಯನ್ ಅಂತ, ಅವಾಗ ಅನಿಯನ್ ಆದಾಗ ಏನೇನೋ ಬೈದ್ಬಿಟ್ಟಿರ್ತೀನಿ, ಏನೇನೋ ಕಿರ್ಚಾಡ್ಬಿಡ್ತೀನಿ, ಆಮೇಲೆ ಗೊತ್ತಾಗುತ್ತೆ ಇವರೆಲ್ಲ ಬಂದು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಹೌದಾ ನಾನಂದ ಅಂತ ನಾನು ಹಂಗೆ ಸ್ವಿಚ್ ಆಗಿರ್ತೀನಿ. ಸೊ ಸಾರಿ ಸರ್, ಏನಾದ್ರು ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೀನಿ. ಬೈದಿರೋದೆಲ್ಲ ಗೊತ್ತಿರುತ್ತೆ, ಸುಮ್ಮನೆ ಸ್ವಿಚ್ ಆಗೋದು ಹೌದಾ ಅಂತ. ಆ್ಯಂಡ್ ರಜನಿ ಭಾರದ್ವಾಜ್ ಅವರು, ಆ್ಯಂಡ್ ಅವ್ರನ್ನ ಏನಕ್ಕೆ ಹಾಕೊಂಡೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಆಕ್ಚುಲಿ ಅವ್ರ ಆಕ್ಟಿಂಗ್ ನೋಡಲ್ಲ ಏನು ಹಾಕೊಳ್ಳಿಲ್ಲ. ಈ ಜೋ ಕ್ಯಾರೆಕ್ಟರ್ ಇದೆಯಲ್ಲ, ಒರಿಜಿನಲ್ ಜೋ ಏನಿದ್ರಲ್ಲ ಸ್ವಲ್ಪ ರಿಸೆಂಬ್ಲೆನ್ಸ್ ಇತ್ತು ಅವ್ರ ಮುಖದಲ್ಲಿ, ಅವ್ರು ನೋಡ್ದಂಗೆ ಅನಿಸ್ತಾ ಇತ್ತು ನನಗೆ. ಸೊ ಹಂಗಾಗಿ ಅವ್ರ ಥರ ಇದಾರಲ್ಲ ನಮ್ಮ ಎಕ್ಸ್ತರ ಅಂದ್ಬಿಟ್ಟು ಇದರಲ್ಲಿ ಚೆನ್ನಾಗಿರುತ್ತೆ ಅಂತ ಕ್ಯಾಶ್ ಮಾಡಿದ್ದೀನಿ. ಅದು ಆಕ್ಚುಲಿ ನಿಜ, ಅದು ಅವ್ರಿಗೆ ಹೇಳಿದ್ದೀನಿ ಅನ್ಸುತ್ತೆ ಅಲ್ಲ. ಹಾಂ ಅಲ್ಲ, ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ. ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಏನಕ್ಕೆ ಮಾಡ್ತೀರಾ, ಬೇಕಾ 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 ಅಂತ ಅದೇ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನ ಎತ್ಕೋತಾ ಇದ್ದೀವಿ ಅಂದ್ರೆ, ಈಗ 2 ಭಾಗನೂ ನಿಮ್ಗೆ ಅಷ್ಟು ಸಕ್ಸಸ್ಫುಲ್ ಆಗಿ 3ನೇ ಭಾಗಕ್ಕೆ ನಾವು ಕೈ ಹಾಕ್ತೀವಿ ಅಂದ್ರೆ ನಮಗೆ ಇನ್ನಷ್ಟು ಭಯ ಇರಬೇಡ. ಅಂದ್ರೆ ಯಾರು ಅದನ್ನ ಪ್ರೀತಿ ಮಾಡಿರ್ತಾರೆ ಅವರು ಅದು ಫ್ರಾಂಚೈಸಿ ಹಾಳಾಗುತ್ತೆ ಅನ್ನೋದು ಭಯದಲ್ಲಿ ಹೇಳ್ತಿರ್ತಾರೆ. ನಾವು ಅದ್ರ ಕ್ರಿಯೇಟರ್ಸ್, ಸೊ ನಾವು ಅದ್ರ ತಂದೆ ತಾಯಿ. ಸೊ ನಮಗೆ ಇನ್ನಷ್ಟು ಜವಾಬ್ದಾರಿ ಇರುತ್ತೆ, ನಮ್ಗೆ ಇನ್ನಷ್ಟು ಭಯ ಇರುತ್ತೆ ಅದನ್ನ ಹಾಳು ಮಾಡಬಾರ್ದು ಅಂತ. ಖಂಡಿತವಾಗ್ಲೂ ಬಹುಶಃ ಈ ಸಿನಿಮಾ ಆದ್ಮೇಲೆ ಲವ್ ಮಾಕ್ಟೇಲ್ 1 ಚೆನ್ನಾಗಿತ್ತ, 2 ಚೆನ್ನಾಗಿತ್ತ, 3 ಚೆನ್ನಾಗಿತ್ತ ಅಂದ್ರೆ ಸಾಕಷ್ಟು ಜನ 3ನೇ ಅಂತ ಹೇಳೋ ಚಾನ್ಸಸ್ ಜಾಸ್ತಿ ಇದೆ, ಅದಂತ ಹೇಳ್ತೀನಿ. We can hear. ಮುಗಿಸ್ಬಿಡ್ತೀನಿ ಒಂದ್ಸರಿ. ಇಲ್ಲ ಇಲ್ಲ ಕೇಳ್ತಾರೆ.
ಇಲ್ಲ, ಅದನ್ನ ನೀವು ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಆಕ್ಚುಲಿ ಈ ಜರ್ನಿ ಎಲ್ಲೆಲ್ಲಿ ಹೋಗಿದೆ ಅಂತ. ನಿಮಗೆ ಟ್ರೈಲರ್ ಹೇಳ್ತಾ ಇರ್ತೀನಿ, ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಅಂತ. ಸೊ ಖಂಡಿತವಾಗ್ಲೂ ನಾನು ಏನಲ್ಲಿ ಟ್ರೈಲರ್ ಹೇಳ್ತಾ ಇದ್ದೀನಿ, ಅಲ್ಲಿ ವಾಯ್ಸ್ ಓವರ್ ಏನು ಬರ್ತಾ ಇದೆ ಅದು ಸಿನಿಮಾದ ಜೀವ ಅನಿಸ್ತು. ಇಲ್ಲಿಗೆ ಮುಗಿಸ್ಬೇಕು ಅಥವಾ ಇಲ್ಲಿಗೆ ಮುಗಿಸ್ಬೋದು ಅಥವಾ ಇಲ್ಲಿಂದ ಮುಂದಕ್ಕೇನು ನನಗೆ ಕಾಣಿಸ್ಲಿಲ್ಲ. ನನಗೆ ಅದನ್ನ ಗೊತ್ತಿಲ್ಲ. ನಾನು ಟ್ರೈಲರ್ ನಾನು ಅವಾಗಲೇ ಹೇಳ್ದಂಗೆ ಇವ್ರು ಹೇಳ್ದಂಗೆ ನಾನು ಟ್ರೈಲರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನನಗೆ ಕತೆ ಯಾವ ಥರ ಹೋಗ್ತಿದೆ ಅನ್ನೋದು ಗೊತ್ತಾಗಬಾರ್ದು ಆಡಿಯನ್ಸ್ಗೆ. ಒಂದು ಕ್ಯೂರಿಯಾಸಿಟಿ ಇರಬೇಕು. ಈಗ ಸೀಕ್ವಲ್ ಮಾಡ್ತಾರೆ, ಈಗ ನಿಮಗೆ ಒಂದು ಇರುತ್ತೆ, ಓಕೆ 2 ಅಲ್ಲಿ 3 ಇನ್ನೇನು ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿನೇ ಆಕ್ಚುಲಿ ಆ ಕ್ಯೂರಿಯಾಸಿಟಿ ಬಂದು ನೀವು ಕೂತ್ಕೊಂಡಾಗ ನೀವು ಅದನ್ನ ಜಾಸ್ತಿ ಎಂಜಾಯ್ ಮಾಡ್ತೀರಾ. ಓಹ್ ಹಿಂಗೆ ಹೇಳಿದ್ರ, ಹಂಗೆ ಓಪನ್ ಆಯ್ತಾ, ಓ ಇದು ಬಂತ ಅಂತ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ನಂಗೆ ಆ ಎಕ್ಸೈಟ್ಮೆಂಟ್ ಥಿಯೇಟರ್ಲ್ಲೇ ತೋರಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಟ್ರೈಲರೇ ಮಾಡಬಾರ್ದು ಅಂತ ಇದೆ. ಬಟ್ ಇಲ್ಲ, ಏನಾರೋ ಒಂದು ಟ್ರೈಲರ್ ಮಾಡೋಣ ಅಂತ ಅಂದಾಗ ಓಕೆ ಯಾಕೆ ನಮ್ಮ ಶಾರದಾ ಮೇಡಮ್ ಹತ್ರನೇ ಮಾತಾಡ್ತಾ ಇದ್ದೆ, ಇಂಡಿಯನ್ ಎಕ್ಸ್ಪ್ರೆಸ್ ನಮ್ಮ ಶಾರದಾ ಮೇಡಮ್ ಅವ್ರ ಹತ್ರ ಮಾತಾಡೋವಾಗಲೇ ಟ್ರೈಲರ್ ಮಾಡಲ್ಲ ಯಾಕೆ ಅಂದ್ರು. ಇಲ್ಲ ಹಿಂಗೆ ಅಂತ ಯಾಕೆ ನೀವು 3 ಸೇರಿಸ್ಬೇಕು ಒಂದು ಮಾಡಬಾರ್ದು ಅಂದ್ರು. ಓಹ್ ನೀವು ಐಡಿಯಾ ಚೆನ್ನಾಗಿತ್ತು, ಸರಿ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಅಂದ್ರೆ ಒಂದು ರೀಕಾಲ್ ತರ ಇರುತ್ತೆ. 1 ಅಲ್ಲಿ ಏನಾಗಿತ್ತು, 2 ಅಲ್ಲಿ ಏನಾಗಿತ್ತು, 3 ಅಲ್ಲಿ ಏನಾಗಬಹುದು ಅಥವಾ ಹೇಗಿರುತ್ತೆ ಚಿಕ್ಕ ಚಿಕ್ಕ ಗ್ಲಿಮ್ಸ್, ಯಾವ್ಯಾವ ಪಾತ್ರಗಳಿರುತ್ತೆ ಅಂತ ಚಿಕ್ಕ ಚಿಕ್ಕ ಗ್ಲಿಮ್ಸ್ ತೋರಿಸಿದೀನಿ ಅಷ್ಟೇ. ಅದ್ರಲ್ಲಿ ಏನು ಆಕ್ಚುಲಿ ಇದು ಟ್ರೈಲರ್ ಅಂತಾನೆ ಹೇಳಕ್ಕಾಗಲ್ಲ, ಮೇ ಬಿ ರೀಕ್ಯಾಪ್ ಅಂತ ಹೇಳ್ಬೋದು. ಆಕ್ಚುಲಿ ರೀಕ್ಯಾಪ್ ಅಂತ ಹೇಳ್ಬೇಕಿತ್ತು, ಬಟ್ ಟ್ರೇಲರ್ ಅಂದ್ರೆ ಜನಕ್ಕೆ ಓಕೆ ಏನೋ ಬಿಟ್ಟಿದ್ದಾರೆ ಟ್ರೇಲರ್. ರೀಕ್ಯಾಪ್ ಅಂದ್ರೆ ತುಂಬಾ ಹೊಸದು, ಮತ್ತೆ ಅದನ್ನ ತಲುಪಿಸೋಕೆ ಪ್ರಯತ್ನ ಮಾಡ್ಬೇಕಾಗುತ್ತೆ, ನಾವು ಎಫರ್ಟ್ ಹಾಕ್ಬೇಕಾಗುತ್ತೆ. ಸೊ ವಿ ಕಾಲ್ಡ್ ಇಟ್ ಅ ಟ್ರೇಲರ್. ಅದರ್ವೈಸ್ ಇಟ್ಸ್ ಅ ರೀಕ್ಯಾಪ್, ಅಂದ್ರೆ ಹಿಂದಿಂದೆಲ್ಲ ಮೆಲ್ಕ್ ಹಾಕೊಂಡು 3 ಅಲ್ಲಿ ಏನಿದೆ ಅಂತ ಒಂದಿಷ್ಟು ಗ್ಲಿಮ್ಸ್ ಗಳು ಬಿಟ್ಟಿದೀವಿ. ಬಟ್ ಕಥೆಯಾಗಿ ಏನು ಬಿಟ್ಟಿಲ್ಲ ಇದರಲ್ಲಿ. ಅಂಡ್ ನಾನು ಶಾರದಾ ಮೇಡಮ್ ಸರ್ ಲವ್ ಅಮಿಡ್ ವಾರ್ ಅಂತ 19th ಇವಾಗ ಎಲ್ಲಾ ಕಡೆ ವಾರ್ ಬರ್ತಾ ಇದೆ. ಅಂಡ್ ಫಿಲಮ್ ಬೇರೆ ಒಂಥರ ವಾರ್ ತೋರಿಸ್ತಾರೆ ನಮ್ಗೆ, ಆಕ್ಷನ್ ಫುಲ್, ಅದ್ರ ಮಧ್ಯ ಲವ್. ಬಟ್ ದ ಸ್ಪಾಟ್ ಲೈಟ್ ಇಸ್ ಲವ್ ಮಾಕ್ಟೇಲ್ ಟೇಕಿಂಗ್ ಓವರ್ ಟಾಕ್ಸಿಕ್ ಡೇಟ್. ದಟ್ ಹ್ಯಾಸ್ ಬೀನ್ ದ ಸ್ಪಾಟ್ ಲೈಟ್. ಅದ್ರ ಬಗ್ಗೆ ಹೇಳಿ. ನನಗೆ ಆಕ್ಚುಲಿ ತುಂಬಾ ವರ್ಷಗಳಿಂದ ಯಾವಾಗಲೂ ಒಂದು ದೊಡ್ಡ ದೊಡ್ಡ ಹಬ್ಬಕ್ಕೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ವಲ್ಲ ಅನ್ನೋದು ಯಾವಾಗಲೂ ಬೇಜಾರಿತ್ತು. ಅಂದ್ರೆ ಒಳ್ಳೊಳ್ಳೆ ಡೇಟ್ಗಳಿಗೆ ಅದು. ಸೊ ಅದು ಆಕ್ಚುಲಿ ಟಾಕ್ಸಿಕ್ ಬರ್ತಾ ಇತ್ತು. ನಾನು ಓಕೆ ಟಾಕ್ಸಿಕ್ ಬರುತ್ತೆ, ನಾವು ಒಂದು 3 ವಾರ ಬರೋಣ ಅಂತ ಅದಕ್ಕೆ ಫಿಕ್ಸ್ ಆಗಿದ್ವಿ. ಯಾವಾಗ ಟಾಕ್ಸಿಕ್ ಬಿಕಾಸ್ ಆಫ್ ವಾರ್ ಸಿಚುಯೇಷನ್ ಮುಂದಕ್ಕೆ ಹೋಗಿದ್ದಾಗ ಸುಪ್ರೀತ್ ಸರ್ ಅವ್ರ ಡೇಟ್ ಅನೌನ್ಸ್ ಮಾಡಿದ್ರಲ್ಲ, ಅಂದ್ರೆ ನಾವು June 4th ಬರ್ತೀವಿ ಅಂತ. ಅದ್ರ ಹಿಂದಿನ ದಿನ ನೈಟ್ ಸುಪ್ರೀತ್ ಸರ್ ಸಿನಿಮಾ ನೋಡಿದ್ದು. ಸೊ 10:30-11 ಗಂಟೆ ತನಕ ಫುಲ್ ಎಲ್ಲ ಡಿಸ್ಕಸ್ ಎಲ್ಲ ಮಾಡ್ಕೊಂಡು ಹೊರಟಿದ್ವಿ. ಅವಾಗ ಅವ್ರಂದ್ರು ಅವ್ರಿಗೆ ಸಿನಿಮಾ ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು, ಇಲ್ಲ ಸರ್ ಬರ್ಬೋದು, ಬರೋಣ ಸರ್, ನಾವು ಬರೋಣ, ನಮ್ಮ ಸಿನಿಮಾ ಚೆನ್ನಾಗಿ ಬರೋಣ ಅಂತ. ಸೊ ಸರಿ ಸರ್ ಬರೋಣ. ಯಾಕಂದ್ರೆ ನೀವ್ ಹೇಳಿದ್ರಿ ವಾರು ಯುದ್ಧ ಅಂದ್ರೆ ಫಿಲಮ್ ಅಲ್ಲೆಲ್ಲ ಈಗೆಲ್ಲ ಗನ್ನು ಶೂಟು ಫೈಟು ಜಾಸ್ತಿ ಇದೆ ಅಂತ. ಯುಗಾದಿ ಹಬ್ಬ ವೆಜ್ ಮಾಡೋದು ನಾವು, ಅದಕ್ಕೋಸ್ಕರ ಲವ್ ಮಾಕ್ಟೇಲ್ ತಗೊಂಡ್ಬರ್ತಾರೆ. ನಾವು ಬರೋಣ, ಒಂದು ಪ್ರೀತಿ ಆ ಥರ ಏನು ಹೊಡೆದಾಟ ರಕ್ತ ಇರ್ತ ಏನು ಕಾಣಿಸಲ್ಲ ನಿಮ್ಗೆ. ಅಂದ್ರೆ ಇಡೀ ಸಿನಿಮಾದಲ್ಲಿ ನೀವು ನಂಬಲ್ಲ, ಇಡೀ ಸಿನಿಮಾದಲ್ಲಿ ಎಲ್ಲೂ ಸ್ಮೋಕಿಂಗ್ ಕಾರ್ಡ್ ಇಲ್ಲ ಈ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಬರುತ್ತೆ ಗೊತ್ತಾ ನಿಮಗೆ, 1-1.5 ನಿಮಿಷದ ಸ್ಮೋಕಿಂಗ್ ಕಾರ್ಡ್ಗಳು ಜನರು ಎಲ್ಲ ಸಿನಿಮಾದಲ್ಲೂ ಸ್ಮೋಕಿಂಗ್ ಕಾರ್ಡ್ ಹಾಕಿಲ್ಲ ನಮ್ಮ ಸಿನಿಮಾಗೆ. ಇನ್ಫ್ಯಾಕ್ಟ್ 3 ಸಿನಿಮಾದಲ್ಲೂ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 3 ಸಿನಿಮಾದಲ್ಲಿ ಒಂದೇ ಒಂದು ಸ್ಮೋಕಿಂಗ್ ಕಾರ್ಡ್ ಇಲ್ಲ, ಒಂದೇ ಒಂದು ಡ್ರಿಂಕಿಂಗ್ ಕಾರ್ಡ್ ಇಲ್ಲ. ಅಂಡ್ ಇದರಲ್ಲಿ ಬ್ರೇಕಪ್ಗಳಾಗಿದೆ, ಹೆಂಡತಿ ತೀರೋಗಿದ್ದಾರೆ, ಎಲ್ಲಾ ತರ ನೋವುಗಳು ಅನುಭವಿಸಿದ್ದಾನೆ, ಕಾಲೇಜಲ್ಲಿ ಮಜಾನೂ ಮಾಡಿದ್ದಾನೆ, ಸ್ಕೂಲಲ್ಲೂ ಲೈನ್ ನೋಡಿದ್ದಾನೆ, ಮಜಾ ಮಾಡಿದ್ದಾನೆ. ಬಟ್ ಈ ತರದ್ದು ಯಾವ್ದು ತೋರಿಸಿಲ್ಲ. ಇನ್ಫ್ಯಾಕ್ಟ್ ಇದೊಂಥರ ಕೂಡ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು ನಮಗೆ. ಯಾಕಂದ್ರೆ April 10th ಅಲ್ಲಿ ಇದ್ವಿ ಅಂಡ್ ಕಂಟೆಂಟ್ ಗಳು ಬಿಡ್ತಾ ಇದ್ವಿ ರೆಡಿ, ಅಂದ್ರೆ ಇದು ಕೂಡ್ಕೊಂಡೇ ಬರ್ಬೇಕು. ಯಾಕಂದ್ರೆ ನಮ್ಮ ಸಿನಿಮಾ ಎಲ್ಲೋ ತುಂಬಾ ದೂರ ಇತ್ತು, ನಮ್ಮ ಸ್ಟಫ್ ರೆಡಿ ಇಲ್ಲ, ಕಾಂಟೆಂಟ್ ರೆಡಿ ಇಲ್ಲ ಅಂದ್ರೆ ಬರಕ್ಕಾಗಲ್ಲ. ಇದೆಲ್ಲೋ ನಮ್ಗೆ ಕೂಡ್ಕೊಂಡು ಬಂದು ಅಂಡ್ ಆಫ್ಕೋರ್ಸ್ ಸುಪ್ರೀತ್ ಸರ್ನ ಜೊತೆ ಡಿಸ್ಕಸ್ ಮಾಡಿದಾಗ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇಟ್, ರಜಾ ಇರುತ್ತೆ, 4-5 ದಿನ ರಜಾ ಇರುತ್ತೆ, ಒಳ್ಳೆ ಡೇಟ್ ಅಂತಾನೆ ಬಂದಿದ್ದು. ಅದರ್ವೈಸ್ April 10th ರೆಡಿ ಇದ್ವಿ, ಒಂದ್ ಸ್ವಲ್ಪ ಮುಂದಕ್ಕೆ ಹಾಕೊಂಡು. ಆಕ್ಚುಲಿ ನಾನು December 25th ರೆಡಿ ಇದ್ದೆ. ಅಕಸ್ಮಾತ್ ಏನಾದ್ರು ನಮಗೆ ಅವಾಗ ಮಾರ್ಕ್ ಬರುತ್ತೋ ಬರಲ್ವೋ ಅನ್ನೋದನ್ನ ಎಲ್ಲ ಮಾತಾಡ್ತಾ ಇದ್ರಲ್ಲ, ಅಕಸ್ಮಾತ್ ಬರ್ಲಿ ಅಂದ್ರೆ ಆಡಿಟ್ಗೆ ಬಂದ್ಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಬಟ್ ಯಾವಾಗ ಅವ್ರು ಬಂದ್ರು, ಆಮೇಲೆ January 23rd ಅನ್ಕೊಂಡ್ವಿ, ಅವಾಗ ಲ್ಯಾಂಡ್ ಲಾರ್ಡ್ ಅನೌನ್ಸ್ ಮಾಡಿದ್ರು. ಸೊ ನನಗೇನಂದ್ರೆ ಕನ್ನಡ ಸಿನಿಮಾ ಜೊತೆ ಕ್ಲಾಶ್ ಆಗೋದು ಬೇಡ, ಒಂದು ಸೋಲೋ ಕನ್ನಡ ರಿಲೀಸ್ ಆಗ್ಬೇಕು ಅನ್ನೋದೊಂದು ಪ್ಲಾನ್ ಇತ್ತು. ಗುಡ್. ಇನ್ ಒನ್ ವೇ ಏನಂದ್ರೆ ಖುಷಿ ಆಗ್ತಾ ಇರೋದು ಅಂದ್ರೆ ನಮ್ KVN ಪ್ರೊಡಕ್ಷನ್ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಅಂತ. ಬಿಕಾಸ್ ಆಲ್ ಓವರ್ ಇಂಡಿಯಾ, ಲೈಕ್ ಇಟ್ಸ್ ಅ ನೇಮ್ running all over India for various reasons, but still it's making its presence in Karnataka with distributing Love Mocktail anta heli. Thank you, Supreet sir. That's what we wanted to tell you, Supreet, that you are there. KVN is here, okay? Okay. ಅಂದ್ರೆ ನನ್ಗೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ
as a couple, you have become a role model and collaborating for a film. ಅದ್ರ ಬಗ್ಗೆ if you can share, how is it possible today ಅಂತ. ಆಕ್ಚುಲಿ ಶ್ವೇತಾ ಅವರು ಕೇಳ್ತಾ ಇದ್ರಂತೆ ಮಿಲನ್ ಅವ್ರಿಗೆ, ಏನ್ ಕೇಳ್ತಿರ್ಬೇಕು, ಹೆಂಗ್ ಕೆಲಸ ಮಾಡ್ತೀರಾ, ಹಿಂಗೆ ಸೆಟ್ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ, ದಿಸ್ ಇಸ್ ಅನ್ಬಿಲೀವೇಬಲ್ ಅಂತ ಹೇಳೋರು. ಯಾಕಂದ್ರೆ ಶ್ರೀ ಸರ್ ಹೇಳ್ದಂಗೆ ಅನಿಯನ್ ಮಾಡಲಿ ಯಾವ್ದೋ ಒಂದ್ಸಲ ಟೀ ಇದ್ದಂತ ಟೀ ತಗೊಳೋದಂತ ಅಂದ್ಬಿಟ್ಟಿರ್ತೀನಿ, ಏನ್ ಟೀ ಕೊಡಕ್ಕೂ ಬಿಡಲ್ಲ, ಇದು ಯಾವ ತರ ಗಂಡ ಅಂತ ಅವ್ರು ಅನ್ಕೊಂಡಿರ್ತಾರೆ ಶ್ವೇತಾ ಅವರು. ಅಂದ್ರೆ ತುಂಬಾ ಜನ ಈ ಕ್ವೆಶನ್ ಕೇಳ್ತಾರೆ, ಬಟ್ ಬಹುಶಃ ನಮ್ ಜೊತೆ ಕೆಲಸ ಮಾಡಿರೋರ್ಗೆ ಗೊತ್ತಿರುತ್ತೆ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅಂದ್ರೆ ಅದೇ ಮಾರ್ನಿಂಗ್ 9 to 6 ಕಾಲ್ ಶೀಟ್ ಅಲ್ಲಿ ಗಂಡ ಹೆಂಡ್ತೀನಿ ಅದು ಮರೆತು ಸ್ವಲ್ಪ ಗಲಾಟೆಗಳೆಲ್ಲ ಆಗುತ್ತೆ. ಆಮೇಲೆ 6 ಆದ್ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀವಿ ನಾವು. ನಮ್ಗೆ ಗೊತ್ತು ನಾವು ಫುಲ್ ಸೈಲೆಂಟ್ ಆಗಬೇಕು, ಸೈಲೆಂಟ್ ಆಗಿ ಅವ್ರು ಏನಾದ್ರು ರೈಟ್ ಮಾ. ಬಟ್ ಕೃಷ್ಣ, ಐ ಡೋಂಟ್ ನೋ, ಐ ಆಸ್ಕಿಂಗ್ ಕ್ವೆಶನ್ಸ್ ಆಫ್ಟರ್ ಕ್ವೆಶನ್, ಬಟ್ ನೀವು ಡೈರೆಕ್ಷನ್ ಮಾಡಕ್ ಗೊತ್ತೇ ಆಗಲ್ಲ, ಹೇಗ್ ಯಾವಾಗ ಡೈರೆಕ್ಟ್ ಮಾಡಿರ್ತೀರಾ, ಯಾವಾಗ ಕಂಪ್ಲೀಟ್ ಮಾಡಿರ್ತಾರ ಫಿಲಮ್ ಅಂತ. ಇಲ್ಲ ಸೆಟ್ ಅಲ್ಲಿ ಇರೋರ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಕೃಷ್ಣಾಸ್ ಪ್ರೆಸೆನ್ಸ್ ಇಸ್ ಫೆಲ್ಟ್. ನಮ್ಮ ಶೂಟಿಂಗ್ ಸೆಟ್ ಅಲ್ಲಿ ಇರೋರ್ಗೆಲ್ಲ ಕೃಷ್ಣ ಸೈಲೆಂಟ್ ಆಗಿ ಡೈರೆಕ್ಟ್ ಮಾಡಲ್ಲ, ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಕೃಷ್ಣ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ. ಸೊ ಬಿಕಾಸ್ ನಾವ್ ಯಾರಾದ್ರೂ ಒಬ್ರು ಶೆಡ್ಯೂಲ್ಗೆ ಹೋಗ್ಬೇಕು ಅಂದ್ರೆ ಗೊತ್ತಾಗ್ಬಿಡುತ್ತೆ, ಬಟ್ ಕೃಷ್ಣ ಹ್ಯಾಸ್ ಕಂಪ್ಲೀಟೆಡ್ ದ ಫಿಲ್ಮ್ ಇನ್ 25 days ಅಂದ್ರೆ ಇಟ್ಸ್ ಸಮಥಿಂಗ್ ಅಗೇನ್ ಅನ್ ಎಕ್ಸಾಂಪಲ್ ಅಂತ ಅನ್ಸ್ಬೇಕು. ಅಲ್ಲ, ಅದು ನೀವು 25 days ಅಲ್ಲಿ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಯಾಕೆ ಅರ್ಜುನ ತಗೊಂಡ್ರಿ ಅಂತ ಕೇಳಿದ್ರು. ಯಾಕಂದ್ರೆ ನಮ್ಮ ಜೊತೆ ಅಭ್ಯಾಸ ಆಗಿ ಇನ್ನೂ ಬೇಗ ಮಾಡ್ಬೋದಲ್ಲ ಅಂತ ಹಂಗ್ ಶಿಫ್ಟ್ ಆಗ್ಬಿಟ್ಟಿದ್ರು ಅವರು. Anyway, all the best and sure this is a complete till ಅಂತ ಹೇಳ್ಬೋದು with 3, but we want more of love from you both. ಖಂಡಿತವಾಗ್ಲೂ. ಬಟ್ ನನ್ನ ಕಡೆಯಿಂದ ಅಂತೂ ಒಂದು ಪ್ರಾಮಿಸ್ ಇರುತ್ತೆ, ಲವ್ ಮಾಕ್ಟೇಲ್ 3 ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಆಫ್ ದಿಸ್ ಇಯರ್ ಅನ್ನೋದು ಪ್ರಾಮಿಸ್ ಅಂತೂ ಡೆಫಿನೆಟ್ಲಿ ಕೊಡ್ತೀನಿ. ಥಿಂಕ್ ಕೃಷ್ಣ ಅವರು ಈ ಸಿನಿಮಾದಲ್ಲಿ ಗೆಲ್ತಾರೆ. ಈ ಸಿನಿಮಾ 100% ಸೋಲಲ್ಲ. ಇಟ್ಸ್ ಅ ಫ್ಯಾಂಟಾಸ್ಟಿಕ್. ನಾನು ನೋಡಿದ್ದೀನಿ ಸಿನಿಮಾನ. ಇನ್ಫ್ಯಾಕ್ಟ್ ಮೊದಲ 2 ಸಿನಿಮಾಗಳು ನಾನು ನೋಡಿದ್ದೆ. ನಾನು ಯಾವತ್ತೂ ಪ್ರೆಸ್ ಮೀಟ್ ಅಲ್ಲಿ ಈ ತರ ಓಪನ್ ಆಗಿ ನಮ್ಮ ಸಿನಿಮಾನ ನಾವೇನ್ ಹೇಳ್ಕೊಳ್ಳೋದು ಅಂತ ಜನರಲಿ ಅನ್ಸುತ್ತೆ, ಹೇಳ್ಕೋಬಾರ್ದು. ಬಟ್ ಈ ಸಿನಿಮಾ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್, ನಮಗ್ ಡೌಟೇ ಇಲ್ಲ. ಅಂಡ್ ಬಹಳಷ್ಟು ಜನ ಅದೇ 19th ವಿಚಾರವಾಗಿ, ರಿಲೀಸ್ ವಿಚಾರವಾಗಿ ಏನು ಈ ತರ ಬರ್ತಿದ್ದೀರಾ, ಎಷ್ಟು ಕಾನ್ಫಿಡೆನ್ಸ್ ಆಗಿ ಬರ್ತಿದ್ದೀರಾ. ಎಸ್, ವಿ ಆರ್ ಕಾನ್ಫಿಡೆಂಟ್. ಸಿನಿಮಾ ಅದ್ಭುತವಾಗಿದೆ. ಅಂಡ್ ಹೋಲ್ ಕ್ರೆಡಿಟ್ ಗೋಸ್ ಟು ಕೃಷ್ಣ ಹಿಂದೆ ನಾವೆಲ್ಲ ಇದೀವಿ. ಅಂದ್ರೆ ಬಹಳಷ್ಟು ಜನ ಇದೀವಿ. ನಾನು ಯಾರನ್ನೂ ನೇಮ್ ಮಾಡಲ್ಲ, ಬಿಕಾಸ್ ಬಹಳಷ್ಟು ಜನ ಇದೀವಿ. ಅಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಬಟ್ ಕೃಷ್ಣ ಇಸ್ ದ ಸೋಲ್ ರೀಸನ್. ಬಿಕಾಸ್ ಅಂದ್ರೆ ಆ ಕ್ಲಾರಿಟಿ, ಆ ವಿಷನ್, ಆ ಕನ್ವಿಕ್ಷನ್, ಅಂದ್ರೆ ಅದ್ ನನ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಬಹುಶಃ ನಾನು ಹೇಳಿದ್ರೆ ಓಕೆ, ನನ್ನ ಗಂಡ ನಾನು ಜಾಸ್ತಿ ಹೇಳ್ತಿದ್ದೀನಿ ಅಂತ ಅನ್ಸುತ್ತೇನೋ. ಬಟ್ ಜೊತೆಲಿ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ. ಅಂಡ್ ಪಾರ್ಟ್ 3 ಆಕ್ಟರ್ಸ್ ಬಗ್ಗೆ ಮಾತಾಡಕ್ ಇಷ್ಟ. ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ಬಟ್ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ, ನನಗೆ ಒಬ್ಬ ಆಕ್ಟರ್ನ ನೋಡಿ ಹಿಂಗೂ ಆಕ್ಟ್ ಮಾಡ್ಬೋದಾ, ಅಥವಾ ನಾನೊಂದಿನ ಈ ರೀತಿ ನಟಿ ಆಗ್ಬೇಕು ಅಂತ ಅನ್ಸಿತ್ತು ದಿಲೀಪ್ ರಾಜ್ ಅವ್ರನ್ನ ನೋಡಿ. ಸರ್, ಐ ಆಮ್ ಅ ಫ್ಯಾನ್. ನನ್ಗೆ ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಕೆಲಸ ಮಾಡಿ. ಅಂದ್ರೆ ಎವ್ರಿ ಶಾರ್ಟ್, ಅವ್ರ ಎವ್ರಿ ಸೀನ್ ತಗೋಬೇಕಾದ್ರೆ ನಾನು ಮಿಸ್ಸೇ ಮಾಡ್ತಿರ್ಲಿಲ್ಲ ಆ ಕಡೆ ಈ ಕಡೆ ಹೋಗೋದು. ಅಂಡ್ ಶ್ವೇತಾ ಅವರು, ದಿಲೀಪ್ ರಾಜ್ ಅವರು, ದೆ ಲುಕ್ ಫ್ಯಾಂಟಾಸ್ಟಿಕ್ ಆನ್ ಸ್ಕ್ರೀನ್. ಸಖತ್ತಾಗಿ ಬಂದಿದೆ. ನೀವು ಯಾರು ನೋಡಿಲ್ಲ, ಬಟ್ ನಾನು ಸಿನಿಮಾ ನೋಡಿದ್ದೀನಿ. ಸಮೃದ್ಧ, ಯು ಆರ್ ಅ ಸ್ಟಾರ್. ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ಸಮೃದ್ಧನ ಬಗ್ಗೆ ಹೇಳೇ ಇಲ್ಲ. ಅಂಡ್ ಹೆಗ್ಲು ಮೇಲೆ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡು, ಐ ಥಿಂಕ್ ಕನ್ನಡ ಲ್ಯಾಂಗ್ವೇಜ್ ಅಷ್ಟು ಗ್ರಿಪ್ ಇಲ್ಲ, ಬಟ್ ಸ್ಟಿಲ್ ಅದನ್ನ ಕಲಿತು ಅಷ್ಟು ಚೆನ್ನಾಗಿ ಎಮೋಟ್ ಮಾಡಿ ಅದನ್ನ ಪ್ರತಿದಿನ, ಅಂದ್ರೆ ನಾವು ಮುಂಚೆನೆ ಕಳಿಸ್ಬಿಡ್ತಾ ಇದ್ವಿ ಲೈನ್ಸ್ನ, ಅದನ್ನ ನೀಟಾಗಿ ರಿಹರ್ಸ್ ಮಾಡ್ಕೊಂಡು ಆಕ್ಟ್ ಮಾಡ್ಕೊಂಡು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮಗೆ ಸಿನಿಮಾ ನೋಡಿದಾಗ ಎಷ್ಟು ಮುದ್ದು ಅನ್ಸುತ್ತೆ ಅಂದ್ರೆ, ಐ ಡೋಂಟ್ ನೋ. ಅಂದ್ರೆ ಯೂಶಲಿ ಮಕ್ಳು ಸೆಟ್ಗೆ ಬರ್ಬೇಕಾದ್ರೆ ನಮ್ಗೊಂದು ಟೆನ್ಷನ್ ಇರುತ್ತೆ, ಅಯ್ಯೋ ಹೆಂಗಪ್ಪ ಈ ಮಕ್ಳು. ಯಾಕಂದ್ರೆ ಮಕ್ಳ ಜೊತೆ ಸೀನ್ಸ್ ಮಾಡ್ಬೇಕಾದ್ರೆ ನಮ್ಗೆಲ್ಲ ತುಂಬಾ ಟೈರಿಂಗ್ ಆಗಿತ್ತು, ನಮ್ಗೆ ಶ್ರೀಸರ್ಗೆ, ಕೃಷ್ಣ ಅವ್ರಿಗೆಲ್ಲ. ಬಟ್ ಸಮೃದ್ಧ ಥ್ರೂಔಟ್ ದ ಫಿಲ್ಮ್ ಇದ್ದಾಳೆ. ಬಟ್ ಅವಳು ಸೆಟ್ಗೆ ಬರ್ತಾಳೆ ಅಂದ್ರೆ ನಾವು ಒಂಥರ ಆರಾಮಾಗಿರ್ತಿದ್ವಿ. ಬಿಕಾಸ್ ಅವಳು ನಾವು ಪ್ರಿಪೇರ್ ಆಗಕ್ಕೆ ಲೈನ್ಸ್ ಕೊಡ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡಿಸ್ತಿದ್ವಿ. ಬಟ್ ಅವ್ರ ಪೇರೆಂಟ್ಸ್ ಕೂಡ ಅಷ್ಟೇ ಡೆಡಿಕೇಶನ್ ಅಲ್ಲಿ ಪ್ರಿಪೇರ್ ಮಾಡ್ತಿದ್ರು, ಅವಳು ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ಲು. ಫ್ಯಾಂಟಾಸ್ಟಿಕ್ ಸಮೃದ್ಧ, ತುಂಬಾ ಮುದ್ದಾಗಿ ಮಾಡಿದ್ಯಾ. ಅಂಡ್ ನಮ್ಮ ಲವ್ ಮಾಕ್ಟೇಲ್ 3 ಸಿನಿಮಾದ ಇನ್ನೊಬ್ಬ ಸ್ಟಾರ್ ಜಗದೀಶ್, ಅವನು ಅಂದ್ರೆ ಅವನಿಗೆಲ್ಲ ಗೊತ್ತು, ಬಟ್ ಸ್ಟಿಲ್ ಅವನಲ್ಲಿ ಒಂದು ಇನ್ನೋಸೆನ್ಸ್ ಇದೆ. ಅಂದ್ರೆ ಅವ್ನು ಮಾತಾಡಿದಾಗ ಬಹುಶಃ ನೀವೆಲ್ಲ ನೋಡಿರ್ತೀರ ಅವ್ನು ಯಾವ ರೀತಿ ಪಾತ್ರ ಅಂತ. ಅಂದ್ರೆ ಒಬ್ಬ ಆಕ್ಟಿಂಗ್ ಬರ್ದಲೇ ಇರೋರ್ನ ಕರ್ಕೊಂಡ್ಬಂದು ಆಕ್ಟಿಂಗ್ ಮಾಡ್ಸೋದು ಒಂದ್ ಕಡೆ ಆದ್ರೆ, ಅವ್ನ್ಗ ಕೆಪಾಸಿಟಿ ಇದೆ, ಅಂದ್ರೆ ಅವ್ನ್ಗ ಎನರ್ಜಿ ಇದೆ. ಅವ್ನ್ ಮಾತಾಡ್ತಿದ್ರೆ ಒಂದ್ ಖುಷಿ, ಅವ್ನ ಮಾತಾಡಿಸ್ತಿರ್ತೀವಿ ಅವಾಗ ನಾವು ಅದ್ ಹೇಳು ಇದು ಹೇಳು ಅಂತ. ಸೊ ಹೀ ಸಚ್ ಅ ಕ್ಯಾರೆಕ್ಟರ್. ಅಂಡ್ ಸಿನಿಮಾ ಆದ್ಮೇಲೆ ಅವ್ನ ಮೇಲೆ ಎಲ್ರಿಗೂ ಲವ್ ಆಗುತ್ತೆ. ಅಂಡ್ ನಯಾರಾ ದೀಪಕ್,
ಕೃಷ್ಣ ಹೇಳ್ದಂಗೆ ನಾವು ಅಂದ್ರೆ ಒಂದು 10 ವರ್ಷಗಳ ಜರ್ನಿ, ವೈಶಾಲಿ ಅಂತ ನಮ್ಮ ಕರ್ತವ್ಯ. ಐ ಆಮ್ ಸಾರಿ, ಬಟ್ ನಯಾರ ಇವಾಗ ಅವರು ಎಸ್ಪೆಷಲಿ ನಯಾರ ಬಗ್ಗೆ ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ತುಂಬಾ ಮಾತಾಡೋದಿದೆ ನಂಗೆ ಅವ್ರ ಬಗ್ಗೆ, ಬಟ್ ನಾನು ಸಿನಿಮಾ ಆದ್ಮೇಲೆ ಮಾತಾಡ್ತೀನಿ. ಅಲ್ಲ, ಸಾಕಷ್ಟು ಎಲ್ಲರ ಬಗ್ಗೆನೂ ಇನ್ನೊಂದು ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ ಈ ಲವ್ ಮಾಕ್ಟೇಲ್ 3 ಅವ್ರವ್ರು ಮಾಡಿರೋಂಥ ಪಾತ್ರ, ಅವ್ರು ಮಾಡಿದ್ದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದು ತುಂಬಾ ಇದೆ. ಸೊ ಅದನ್ನ ನೆಕ್ಸ್ಟ್ ಇದರಲ್ಲಿ ಹಂಚ್ಕೊತೀವಿ. ಯಾಕಂದ್ರೆ ನಮಗೆ ಬಿಟ್ಟರೆ ನಾವೆಲ್ಲ ಹೇಳ್ಬಿಡ್ತೀವಿ, ಬೇಡ. ಕಾಮತ್ ಸರ್, ಥ್ಯಾಂಕ್ ಯು. ಆಸ್ ಯೂಶುವಲ್ ಬ್ಯೂಟಿಫುಲ್ ಲಿರಿಕ್ಸ್. ಕಾಮತ್ ಅವ್ರ ಮ್ಯಾಜಿಕ್ ಅಂತೂ ಕಂಟಿನ್ಯೂ ಮಾಡಿದೀವಿ ಅಂದ್ರೆ ನಿಮ್ಮೆಲ್ಲ ಮ್ಯಾಜಿಕ್ ಇದೆ ಅಂತ. ಅಂಡ್ ಶಶಾಂಕ್ ಸರ್ ಬರ್ದಿರೋ ಸಾಂಗ್ ಎಲ್ಲ ಮಿಲಿಯನ್ ಗಟ್ಟಲೆ ಓಡುತ್ತೆ ಅಂತ ಒಂದು. ಆಮೇಲೆ ತುಂಬಾ ಸಿಂಪಲ್ ಆಗಿ ಬರೀತಾರೆ, ಸರಳವಾಗಿ ಬರೀತಾರೆ, ಎಲ್ಲರಿಗೂ ಹತ್ರ ಆಗುವಂಗ್ ಬರೀತಾರೆ ಸಾಂಗ್. ಸೊ ಐ ಥಿಂಕ್ ದಟ್ಸ್ ದ ಸೀಕ್ರೆಟ್ ಸರ್ ನಿಮ್ ಹಾಡುಗಳು ಓಡಕ್ಕೆ. ಹಾಗಾಗಿ ಕೃಷ್ಣ ಶಶಾಂಕ್ ಸರ್ ಹತ್ರ ಈ ಸಾಂಗ್ ಬರೆಸ್ಬೇಕು ಅಂತ ಬರ್ಸಿರೋದು. ಅಂಡ್ ಅದ್ಭುತವಾಗಿದೆ ಆ ಸಾಂಗ್. ಅಂಡ್ ಶಶಾಂಕ್ ಸರ್ ಇಸ್ ಆಲ್ಸೋ ಫ್ಯಾಮಿಲಿ, ನಮ್ ಸುತ್ತಮುತ್ತನೇ ಇರ್ತಾರೆ. ಅಲ್ಲ, ಜನರಲಿ ಎಲ್ಲ ಪ್ರೆಸ್ ಮೀಟ್ ಅಲ್ಲೂ ಫ್ಯಾಮಿಲಿ ಅಂದ್ರೆ ಪ್ರೆಸ್ ಅವ್ರಿಗೆ ಅನ್ಸ್ತಾ ಇರುತ್ತೆ ಏನೆಲ್ಲ ಫ್ಯಾಮಿಲಿ ಅಂತಾರೆ ಅಂತ. ಬಟ್ ಆಕ್ಚುಲಿ ಇಲ್ಲಿ ಫ್ಯಾಮಿಲಿ ಇದೆ. ಯಾಕಂದ್ರೆ ನಮ್ಮ ಜರ್ನಿ ಅಷ್ಟು ವರ್ಷದ್ದು, 6-7 ವರ್ಷದ್ದು. ಅಂಡ್ ನಾನಂತೂ ಡೆಫಿನೆಟ್ಲಿ ಆ ವ್ಯಕ್ತಿ ಅಲ್ಲ. ಮೊನ್ನೆ ಸಿಕ್ಕಿ ಫ್ರೆಂಡ್ ಆಗಿರೋಲ್ಲ, ನನ್ನ ಫ್ಯಾಮಿಲಿ ಅಂತ ಕರೆಯೋದೇ ಇಲ್ಲ. ನಾನು ಪರ್ಸನಲಿ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸೊ ಐ ರಿಯಲಿ ಮೀನ್ ಇಟ್ ವೆನ್ ಐ ಸೇ ಇಟ್. ಇವರೆಲ್ಲ ನಮ್ಮವರು. ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಐ ಥಿಂಕ್ ಮೀಡಿಯಾದವ್ರು ಕೂಡ 1 ಆಯ್ತು, 2 ಆಯ್ತು, 3 ವರೆಗೂ ಬಹಳಷ್ಟು ಜನ ಇಲ್ಲಿ ಟ್ರಾವೆಲ್ ಆಗಿದ್ದೀರಾ. ಬಹಳಷ್ಟು ಸಪೋರ್ಟ್ ಮಾಡಿದ್ದೀರಾ, ಸಿನಿಮಾ ತಲುಪ್ಸಕ್ ಸಪೋರ್ಟ್ ಮಾಡಿದ್ದೀರಾ. ನಿಮ್ಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಮ್ಮ 3ನೇ ಅಧ್ಯಾಯ, ಕೊನೆಯ ಅಧ್ಯಾಯನ ನೀವೆಲ್ಲ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ. ಥ್ಯಾಂಕ್ ಯು ಸೋ ಮಚ್.